ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ಲರೂ ನಿನ್ನಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು, ಅದರ ವಿಧಗಳು, ಆಮೇಲೆ ಉತ್ಕರ್ಷಣೆ ಅಪಕರ್ಷಣೆ ಇದೆಲ್ಲದ್ರ ಬಗ್ಗೆನೂ ಆ ನಮ್ಮ ಜೊತೆಗೆ ಅಭ್ಯಾಸವನ್ನ ಮಾಡಿದೀರಾ ಅಲ್ವಾ? ನಾವು ನಿನ್ನೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಸಾಯನಿಕ ಸಮೀಕರಣಗಳನ್ನ ಬರೆಯೋದು ಹೇಗೆ, ಆಮೇಲೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಅದರ ವಿಧಗಳು, ಇದೆಲ್ಲದನ್ನು ಅಭ್ಯಾಸ ಮಾಡಿ ಮುಗ್ದಿದೆ. ಆ ಪಾಠವನ್ನ ಅಭ್ಯಾಸ ಮಾಡುವಾಗ ಮಧ್ಯ ಮಧ್ಯದಲ್ಲಿ ನಾನು ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಈ ತರ ಸುಮಾರು ಶಬ್ದಗಳನ್ನ ಬಳಸಿದೆ. ಹಾಗಿದ್ರೆ ಈ ಆಮ್ಲಗಳು ಅಂದ್ರೆ ಏನು? ಯಾಕಾಗಿ ನಾನು ಆಮ್ಲಗಳು ಅನ್ನೋದನ್ನ ವಿಶೇಷವಾಗಿ ಅದನ್ನ ಹೆಸರಿಸ್ತಾ ಇದ್ದೀನಿ? ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನು ಕೆಲವೊಂದಿಷ್ಟು ಸಂಯುಕ್ತಗಳನ್ನ ತಗೊಂಡೆ. ಅದಕ್ಕೆ ನಾನು ಯಾಕೆ ಆಮ್ಲ ಅನ್ನೋದನ್ನ ಸೇರಿಸಿಲ್ಲ? ಹಾಗಿದ್ರೆ ಅವುಗಳು ಏನು? ಇಷ್ಟೊಂದು ಸಂಯುಕ್ತಗಳನ್ನ ನಾವು ಏನು ಆ ಥರ ಆಮ್ಲ ಅಥವಾ ಏನು ಹೆಸರಿಸಿಲ್ಲ ಅಲ್ವಾ? ಹಾಗಿದ್ರೆ ಅವುಗಳೆಲ್ಲ ಏನು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ 2ನೇ ಅಧ್ಯಾಯ, ಅದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು. ನಾನು ಆಗ್ಲೇ ಹೇಳಿದ ಹಾಗೆ ಆಮ್ಲಗಳ ಬಗ್ಗೆ ನಮ್ಗೆ ಸ್ವಲ್ಪ ಪರಿಚಯ ಹಿಂದಿನ ಅಧ್ಯಾಯದಲ್ಲೇನೆ ಆಗಿದೆ, ಆದ್ರೆ ಅದು ಏನು ಅನ್ನೋದು ಗೊತ್ತಿಲ್ಲ ಅಲ್ವಾ? ಸೊ ನಾವು ಪ್ರತಿನಿತ್ಯ ಬಳಸುವಂತಹ ಪದಾರ್ಥಗಳು, ಕೆಲವೊಂದು ಪದಾರ್ಥಗಳು ಸಹಜವಾಗಿ ಹುಳಿ ರುಚಿಯನ್ನ ಹೊಂದಿರತ್ತೆ, ಇನ್ ಕೆಲವೊಂದಿಷ್ಟು ಕಹಿ ರುಚಿಯನ್ನ ಹೊಂದಿರತ್ತೆ ಅಲ್ವಾ? ನೀವು ಅದನ್ನೆಲ್ಲ ಟೇಸ್ಟ್ ಮಾಡಿ ನೋಡಿರಬಹುದು. ನಾವು ತಿಂದಿರ್ತೀವಿ ನಮ್ಮ ಜೀವನದಲ್ಲಿ, ಅದು ಆಹಾರ ಪದಾರ್ಥ. ತಿಂದು ಟೇಸ್ಟ್ ಮಾಡಿರೋದಕ್ಕೆ ಕೆಲವೊಂದು ಹುಳಿ ರುಚಿಯಾಗಿದೆ, ಇನ್ ಕೆಲವು ಕಹಿ ರುಚಿಯಾಗಿದೆ, ಸಿಹಿ ರುಚಿಯಾಗಿದೆ, ಹೀಗೆಲ್ಲ ರುಚಿಯನ್ನ ನಾವು ಪ್ರತ್ಯೇಕಿಸ್ತೀವಿ. ಅದರಲ್ಲಿ ಕೆಲವೊಂದಿಷ್ಟಕ್ಕೆ ಮಾತ್ರ ಹುಳಿ ರುಚಿ ಇರತ್ತೆ. ಅಂತಹ ಪದಾರ್ಥಗಳನ್ನ, ಯಾವ ಪದಾರ್ಥ, ಆಹಾರ ಪದಾರ್ಥಗಳ ರುಚಿ ಹುಳಿಯಾಗಿರತ್ತೋ ಅದನ್ನ ನಾವು ಆಮ್ಲಗಳು ಅಂತ ಕರಿತೀವಿ. ಹಾಗೆ ಯಾವ ಪದಾರ್ಥಗಳು ರುಚಿಯಲ್ಲಿ ಕಹಿಯಾಗಿರತ್ತೋ ಅದನ್ನ ನಾವೇನಂತ ಕರಿತೀವಿ? ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಓಕೆ, ನೋಡಿ, ಆಹಾರದ ಹುಳಿ ರುಚಿ, ಕಹಿ ರುಚಿ, ಇದರಿಂದಾಗಿ ನಾವು ಅದೆರಡನ್ನ ಏನು ಅದರ ವ್ಯತ್ಯಾಸವನ್ನ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗಿದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಇವರು? ಕುಟುಂಬದಲ್ಲಿ ಯಾರಿಗಾದ್ರೂ ತುಂಬಾ ಊಟ ಮಾಡಿದ ನಂತರ ಎದೆ ಉರಿ ಬಂದ ಹಾಗೆ ಅಥವಾ ಏನು ಜೀರ್ಣ ಆಗಿಲ್ಲ ಅನ್ನೋ ತರ ಅನ್ನಿಸ್ತಾ ಇದ್ರೆ, ಆಮ್ಲೀಯತೆ ಉಂಟಾಗಿದ್ರೆ, ಅಂತವರಿಗೆ ನಾವು ಈ ಕೆಳಗಡೆಗೆ ನಿಂಬೆ ರಸ ಇರಬಹುದು ಅಥವಾ ವಿನೆಗರ್ ಇರಬಹುದು, ಅಡಿಗೆ ಸೋಡಾ ಇರಬಹುದು, ಇದರಲ್ಲಿ ಯಾವ್ದನ್ನ ನಾವು ಕೊಟ್ರೆ ಆ ಒಂದು ಅಜೀರ್ಣದ ತರ ಆಗಿರೋದು ಕಡಿಮೆ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ಆಮ್ಲೀಯತೆ ಅಂದ್ರೆ ಹುಳಿ ರುಚಿ ಅಂತ ಹೇಳ್ದೆ ನಾನು, ಪ್ರತ್ಯಾಮ್ಲ ಅಂದ್ರೆ ಕಹಿ ರುಚಿ ಅಂತ ಹೇಳ್ದೆ. ಹಾಗಿದ್ರೆ ನಿಂಬೆ ರಸ ಕೊಟ್ರೆ ಆಮ್ಲೀಯತೆ ಕಡಿಮೆ ಆಗಬಹುದಾ? ಅಥವಾ ವಿನೆಗರ್ ಕೊಡೋದ್ರಿಂದ ಕಡಿಮೆ ಆಗಬಹುದಾ? ಅಡಿಗೆ ಸೋಡಾ ಕೊಡೋದ್ರಿಂದ ಕಡಿಮೆ ಆಗಬಹುದಾ? ಇದನ್ನ ನೀವೇ ಯೋಚನೆ ಮಾಡಿ ನಾಳಿನ ತರಗತಿಯಲ್ಲಿ ನನಗೆ ತಿಳಿಸಿ. ಆಮ್ಲೀಯತೆಗೆ ಔಷಧ ಏನು ಅನ್ನೋದನ್ನ, ಆಯ್ತಾ? ನಾನು ಆಗ್ಲೇ ಹೇಳ್ದೆ ಹುಳಿ ರುಚಿ ಇರತ್ತೆ ಆಮ್ಲಗಳಿಗೆ ಅಂತ, ಹೌದಾ? ಇದು ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಏನಿದು? ಯಾವುದೋ ಒಂದು ಹಣ್ಣು ಇದ್ದಾಗಿದೆ ಅಲ್ವಾ? ನಾವು ನೋಡಿದೀವಿ ಅಲ್ವಾ ಇದನ್ನ? ಯಾವ ಹಣ್ಣು ಇದು? ಕಿತ್ತಳೆ ಹಣ್ಣು, ಆರೆಂಜ್ ಅಂತ ಹೇಳ್ತೀವಲ್ಲ ಅದು. ಸಾಮಾನ್ಯವಾಗಿ ಅದು ತಿಂದ ತಕ್ಷಣ ಹುಳಿ ರುಚಿ ನಮ್ಗೆ ಬಾಯಿಗೆ ಗೊತ್ತಾಗತ್ತೆ, ಹುಳಿ ರುಚಿ ಇರೋದು. ಅದೇ ತರ ನಿಂಬೆ ಹಣ್ಣೇನಾಗಿರತ್ತೆ, ಅದು ಸಹ ಹುಳಿ ರುಚಿಯಲ್ಲಿ ಇರತ್ತೆ, ಹೌದಾ? ಸೊ ಈ ತರ ಹುಳಿ ರುಚಿ ಇರೋದನ್ನ ಆಮ್ಲಗಳು ಅಂತ ಕರಿತೀವಿ. ಆದ್ರೆ ಈ ಆಮ್ಲಗಳನ್ನ ನಾವು ನೀರಿನಲ್ಲಿ ಕರಗಿಸಿದಾಗ ಅದು ಏನಾಗತ್ತೆ? ಹೈಡ್ರೋಜನ್ ಅಯಾನ್ ಅನ್ನ ಧನಾತ್ಮಕ ಪ್ಲಸ್ ಅಯಾನ್ ಅನ್ನ ಕೊಡುತ್ತೆ ಇವು. ಹಾಗಾಗಿ ಇವುಗಳನ್ನ ನಾವು ಆಮ್ಲಗಳು ಅಂತ ಕರಿತೀವಿ. ಅಂದ್ರೆ ನಾವು ಆಮ್ಲಗಳನ್ನ ವ್ಯಾಖ್ಯಾನಿಸೋದಾದ್ರೆ, ಯಾವುದೆಲ್ಲ ಸಂಯುಕ್ತಗಳು ನೀರಿನಲ್ಲಿ ಕರಗಿಸಿದಾಗ H+ ಅಯಾನುಗಳನ್ನ ಸುಲಭವಾಗಿ ಬಿಟ್ಟುಕೊಡುತ್ತವೋ ಅವುಗಳನ್ನ ಆಮ್ಲಗಳು ಅಂತ ಕರಿತೀವಿ ನಾವು. ಇದರ ವ್ಯಾಖ್ಯಾನ ಅರ್ಥ ಆಯ್ತಾ? ಇನ್ನು ಪ್ರತ್ಯಾಮ್ಲಕ್ಕೆ ಬರೋದಾದ್ರೆ, ಇಲ್ಲೇನಾಗಿರತ್ತೆ? ಪ್ರತ್ಯಾಮ್ಲದಲ್ಲಿ
ಆಮ್, ಇವು ಕಹಿ ರುಚಿಯನ್ನ ಹೊಂದಿರತ್ತೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರತ್ತೆ. ಆದ್ರೆ ಇವುಗಳನ್ನ ನಾವು ನೀರಿನಲ್ಲಿ ಕರಗಿಸಿದಾಗ ಇವು ಏನ್ ಮಾಡತ್ತೆ, ಇದು OH- ಕರಗಿಸಿದಾಗ ಇವು OH- ಸುಲಭವಾಗಿ, ಇಲ್ಲಿ ಮೈನಸ್ ಇದೆ ಹೌದಾ, ಅಂದ್ರೆ ಋಣಾತ್ಮಕ ಅಯಾನುಗಳನ್ನ ಇವು ಸುಲಭವಾಗಿ ಬಿಟ್ಕೊಡತ್ತೆ. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ, ಪ್ರತ್ಯಾಮ್ಲ. ಇದರನ್ನ ವ್ಯಾಖ್ಯಾನಿಸೋದಾದ್ರೆ, ಯಾವುದೆಲ್ಲ ಸಂಯುಕ್ತಗಳು ನೀರಿನಲ್ಲಿ ಕರಗಿದಾಗ ಸುಲಭವಾಗಿ OH- ಅಯಾನುಗಳನ್ನ ಬಿಟ್ಕೊಡುತ್ತವೋ ಅವನ್ನ ನಾವು ಋಣಾತ್ಮಕ ಅಯಾನುಗಳು ಅಂತ ಕರಿತೀವಿ. ಸೊ ಇಲ್ಲಿಗೆ ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಗೆ ಅರ್ಥ ಆಗಿರಬಹುದು. ಆಮ್ಲ H+ ಅಯಾನು, ಪ್ರತ್ಯಾಮ್ಲ OH- ಅಯಾನುಗಳನ್ನ ಬಿಟ್ಕೊಡುತ್ತೆ. ಹೌದಾ? ಹಾಗಿದ್ರೆ ನಾವು ಯಾವ ರೀತಿ ಇದನ್ನ ಪರೀಕ್ಷೆ ಮಾಡೋದು, ಆಮ್ಲ ಯಾವುದು ಅಥವಾ ಪ್ರತ್ಯಾಮ್ಲ ಯಾವುದು ಅನ್ನೋದನ್ನ ನಾವು ಹೇಗ್ ತಿಳ್ಕೊಳ್ಳೋದು, ನಮ್ಗೆ ಹೇಗ್ ಗೊತ್ತಾಗತ್ತೆ ಅಂತ ಅಂದ್ರೆ, ನಾವು ಪ್ರಯೋಗಾಲಯದಲ್ಲಿ ಒಂದು ಪೇಪರ್ ಇರುತ್ತೆ, ಸ್ವಲ್ಪ ಒಂದು ತರ ಏನು ಇಷ್ಟೇ ಚಿಕ್ಕ ಚಿಕ್ಕ ಪೇಪರ್ಸ್ ಇರುತ್ತೆ, ಅದನ್ನ ಲಿಟ್ಮಸ್ ಪೇಪರ್ ಅಂತ ಕರಿತೀವಿ ನಾವು. ಪ್ರಯೋಗಾಲಯದಲ್ಲಿ ಇರುತ್ತೆ ಸಾಮಾನ್ಯವಾಗಿ. ಅದನ್ನ ನಾವು ಆಮ್ಲಕ್ಕೆ ಮತ್ತೆ ಪ್ರತ್ಯಾಮ್ಲಕ್ಕೆ ಹಾಕಿ ಅದರ ಬಣ್ಣ ಬದಲಾವಣೆ ಆಗೋದ್ರಿಂದ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ನಾವು ಗುರುತಿಸಬಹುದು. ಇದು ಒಂದು ವಿಧ, ಪ್ರಯೋಗ ಮಾಡೋದಿಕ್ಕೆ ಒಂದು ದಾರಿ ಇದು. ಗೊತ್ತಾಯ್ತಾ? ಹೇಗೆ ಮಾಡೋದು ಅಂತ ಅಂದ್ರೆ, ಆಮ್ಲದಲ್ಲಿ ಆ ಲಿಟ್ಮಸ್ ಪೇಪರ್ ಅಲ್ಲೂ 2 ಬೇರೆ ಬೇರೆ ಕಲರಿನ ಲಿಟ್ಮಸ್ ಪೇಪರ್ಗಳಿರತ್ತೆ. ಆ ಬೇರೆ ಕಲರಿನ ಲಿಟ್ಮಸ್ ಪೇಪರ್ಗಳು ಯಾವುದು ಅಂದ್ರೆ, ಒಂದು ಕೆಂಪು ಬಣ್ಣದ್ದಿರತ್ತೆ, ಇಷ್ಟೇ ಚಿಕ್ಕ ಪೇಪರ್ಸ್ ಇರತ್ತೆ ಅದು. ಆಯ್ತಾ? ಪೇಪರ್ ಅಂದ್ರೆ ಏನೋ ದೊಡ್ಡ ಪೇಜ್ ತರ ಇರಲ್ಲ, ಒಂದಿಷ್ಟು ಚಿಕ್ಕ ಪುಟಾಣಿ ಪುಟಾಣಿ ಪೇಜಸ್, ಇಷ್ಟು ಪೇಪರ್ಸ್ ಇರತ್ತೆ. ಅದನ್ನ ನಾವು ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಹೀಗೆ ಅದ್ದಿದಾಗ ಅದೇನಾಗತ್ತೆ, ಅದರ ಬಣ್ಣ ನೀಲಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಗತ್ತೆ. ಹಾಗೆ ಬದಲಾದಾಗ ನಾವು ಅದು ಆಮ್ಲ ಅಥವಾ ಯಾವುದಾದ್ರೂ ಒಂದು ದ್ರಾವಣದಲ್ಲಿ ನಾವು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದನ್ನ ನಾವು ಆಮ್ಲ ಅಂತ ಕರಿಬಹುದು. ಅದೇ ಯಾವುದಾದ್ರೂ ದ್ರಾವಣ ಕೆಂಪು ಲಿಟ್ಮಸ್ ಅದ್ದಿದಾಗ ಅದನ್ನ ನೀಲಿ ಆಗಿಸಿದ್ರೆ ಅದನ್ನ ನಾವು ಪ್ರತ್ಯಾಮ್ಲ ಅಂತ ಹೆಸರಿಸಬಹುದು. ಗೊತ್ತಾಯ್ತಾ? ಹಾಗಿದ್ರೆ ನಾನಿಲ್ಲಿ ಬರೆಯೋದಾದ್ರೆ, ನೀಲಿಯಿಂದ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದೇನು, ಆಮ್ಲ. ಹೌದಾ? ಅದೇ ಕೆಂಪು ಬಣ್ಣದಿಂದ, ದ್ರಾವಣದ ಬಣ್ಣ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಅದನ್ನ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ. ಇದು ಪ್ರಾಯೋಗಿಕವಾಗಿ ನಾವು ಇದೆರಡನ್ನ ಗುರುತಿಸೋದಿಕ್ಕೆ ಒಂದು ದಾರಿ. ಅದೇ ರೀತಿ ಬೇರೆ ಬೇರೆ, ಇದು ಒಂದು ಏನು ಪ್ರಯೋಗ ಆದ್ರೆ, ಇನ್ನು ಬೇರೆ ಬೇರೆ ನಾವು ರೀತಿಯಲ್ಲಿ ಇದನ್ನ ನಾವು ಏನ್ ಮಾಡಬಹುದು, ವ್ಯತ್ಯಾಸವನ್ನ ಗುರುತಿಸಬಹುದು. ಅದಕ್ಕೆ ಸೂಚಕಗಳು ಅಂತ ಕರಿತೀವಿ. ನಾವು ಯಾವುದನ್ನ ಬಳಸಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ವ್ಯತ್ಯಾಸವನ್ನ ನಾವು ಕಂಡುಹಿಡಿಬಹುದು, ಅದನ್ನ ನಾವು ಏನಂತ ಕರಿತೀವಿ, ಸೂಚಕಗಳು. ಯಾವುದೇ ದ್ರಾವಣವನ್ನ ಕೊಟ್ಟಾಗ ಈ ಸೂಚಕಗಳಿಂದ ನಾವೇನ್ ಮಾಡಬಹುದು, ವ್ಯತ್ಯಾಸವನ್ನ ಗುರುತಿಸಬಹುದು. ಯಾವುದೆಲ್ಲ ಇರುತ್ತೆ ಸೂಚಕದಲ್ಲಿ? ಇವಾಗ ಒಂದನ್ನಂತೂ ನಾವು ಈಗಷ್ಟೇ ನೋಡಿದ್ವಿ, ಲಿಟ್ಮಸ್ ಪೇಪರ್. ಹೌದಾ? ಇದು ಒಂದು ನೈಸರ್ಗಿಕ ಸೂಚಕ. ಗೊತ್ತಾಯ್ತಾ? ಅದೇ ರೀತಿ ಮನುಷ್ಯ ತಾನೇ ಮಾಡಿದಂತಹ ಕೆಲವೊಂದು ಸೂಚಕಗಳು ಇದೆ. ಅದು ಯಾವುದು ಅಂತ ಅಂದ್ರೆ, ಮಿಥೈಲ್ ಆರೆಂಜ್ ಮತ್ತೆ ಫಿನಾಫ್ಥಾಲಿನ್ ಅಂತ ಕರಿತೀವಿ ನಾವು. ಫಿನಾಫ್ಥಾಲಿನ್ ಅಂದ್ರೇನು ಅದು ಒಂದು ದ್ರಾವಣ, ಮಿಥೈಲ್ ಆರೆಂಜ್ ಅಂದ್ರೂ ಅದು ದ್ರಾವಣ. ಆದ್ರೆ ಇದರಲ್ಲಿ ಇದನ್ನ ಯಾವ್ದಕ್ ಬಳಸ್ತೀವಿ ಅಂದ್ರೆ, ಆಮ್ಲ ಮತ್ತೆ ಪ್ರತ್ಯಾಮ್ಲದ ವ್ಯತ್ಯಾಸವನ್ನ ನಾವು ಕಂಡು ಹಿಡಿಯೋದಿಕ್ಕೆ ಇದನ್ನ ಬಳಸ್ತೀವಿ. ಇದನ್ನ ಸಂಶ್ಲೇಷಿತ ಸೂಚಕ ಅಂತ ಕರೆಯೋದು ಅದಕ್ಕೇನೆ. ಲಿಟ್ಮಸ್ ಪೇಪರ್ ಆದ್ರೆ ಅದು ನೈಸರ್ಗಿಕ ಸೂಚಕ. ಅದೇ ರೀತಿ ನಾವು ಈ ಸೂಚಕಗಳನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವಂತಹದ್ದು ಒಂದು ಸೂಚಕ ಇದೆ, ಅರಿಶಿಣದ ಪುಡಿ. ಎಲ್ಲರೂ ನೋಡಿರ್ತೀರಾ ಅಲ್ವಾ, ಹಳದಿ ಬಣ್ಣದ ಅರಿಶಿಣದ ಪುಡಿಯನ್ನ. ಅದು ಕೂಡ ನಮ್ಮ ಒಂದು ಸೂಚಕವಾಗಿ ನಾವು ಅದನ್ನು ಕೂಡ ಬಳಸಬಹುದು.
ಇನ್ನು ಕೆಲವೊಂದಿಷ್ಟು ಹೇಗಿರುತ್ತೆ ಅಂದ್ರೆ ವಾಸನೆ, ಅದು ಆಮ್ಲದ ಜೊತೆಗೆ ವರ್ತಿಸಿದಾಗ ಮತ್ತೆ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಅದರ ವಾಸನೆಯಲ್ಲಿ ಬದಲಾವಣೆಯನ್ನ ತೋರಿಸೋ ಮೂಲಕನೂ ಕೂಡ ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ನಾವು ವ್ಯತ್ಯಾಸವನ್ನ ಕಂಡುಹಿಡಿಬಹುದು. ಅಂತಹ ಸೂಚಕಗಳನ್ನ ನಾವೇನಂತ ಕರಿತೀವಿ? ಘ್ರಾಣ ಸೂಚಕಗಳು ಅಂತ ಕರಿತೀವಿ. ಘ್ರಾಣ ಅಂದ್ರೆ ವಾಸನೆ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಅದು ವಾಸನೆಯನ್ನ ಬದಲು ಮಾಡ್ಕೊಳತ್ತಲ್ವಾ? ಅದಕ್ಕೆ ಉದಾಹರಣೆ ಈರುಳ್ಳಿ. ಈರುಳ್ಳಿ ಆಮ್ಲದ ಜೊತೆಗೆ ವರ್ತಿಸಿದಾಗ ಒಂದ್ ರೀತಿ ವಾಸನೆ ಬರುತ್ತೆ, ಅದೇ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಬೇರೆ ರೀತಿಯ ವಾಸನೆಯನ್ನ ಅದು ಕೊಡುತ್ತೆ. ಈ ಮೂಲಕ ಏನ್ ಮಾಡಬಹುದು? ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ನಾವು ಏನು ಅದರ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನ, ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅನ್ನೋದನ್ನ ನಾವು ಸುಲಭವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇದರಲ್ಲಿ ನೆನ್ಪಿಡೋದು ತುಂಬಾ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಒಂದು ಘ್ರಾಣ ಸೂಚಕಗಳು ವಾಸನೆ ಅಲ್ವಾ, ವಾಸನೆಯಿಂದ ಗುರುತಿಸೋದು ಘ್ರಾಣ ಸೂಚಕಗಳು. ಅದೇ ಬಣ್ಣ ಬದಲು ಮಾಡ್ತಾ ನಮ್ಗೆ ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ವಿಂಗಡಣೆ ಮಾಡೋದಿಕ್ಕೆ ಸಹಾಯ ಮಾಡುವಂತಹದ್ದು ನೈಸರ್ಗಿಕ ಮತ್ತೆ ಸಂಶ್ಲೇಷಿತ ಸೂಚಕಗಳು. ಇದಕ್ಕೆ ಉದಾಹರಣೆಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮಿಥೈಲ್ ಆರೆಂಜು, ಫಿನಾಕ್ಥಲಿನ್, ಈ ತರದನ್ನೆಲ್ಲ. ಅರ್ಥ ಆಗ್ತಾ ಇದೆಯಾ? ಓಕೆ. ನಾವು ನಮ್ಮ ಮನೆಯಲ್ಲಿ ಈ ಒಂದು ಸುಮಾರು ಜನರಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಅನುಭವಕ್ಕೆ ಬಂದಿರತ್ತೆ. ಬಟ್ಟೆ ಮೇಲೆ ನಾವೇನಾದ್ರೂ ಕಲೆ ಮಾಡ್ಕೊಳ್ತೇವೆ, ಊಟ ಮಾಡುವಾಗ ಸಾಂಬಾರ್ ಚೆಲ್ಕೊಳ್ಳೋದು, ಈ ತರದನ್ನೆಲ್ಲ. ಅದನ್ನ ನಾವು ಸಾಬೂನಿನ ಜೊತೆಗೆ ಉಜ್ಜಿದಾಗ, ಸಾಬೂನನ್ನ ಹಾಕಿ ಉಜ್ಜಿದಾಗ ಅದರ ಬಣ್ಣ ಬದಲಾವಣೆ ಆಗತ್ತೆ. ಅದೇ ಮತ್ತೆ ನೀರಿಗೆ ಹಾಕಿ ಮತ್ತೆ ಅದನ್ನ ನೀಟಾಗಿ ತೊಳೆದಾಗ ಅದರ ಬಣ್ಣ ಮತ್ತೆ ಬದಲಾವಣೆ ಆಗತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ, ಸಾಬೂನ್ ಏನಿದೆಯಲ್ಲ ಇದು ಪ್ರತ್ಯಾಮ್ಲ. ಹಾಗಾಗಿ ಇದೇನ್ ಮಾಡತ್ತೆ, ಒಂದು ಸಲ ಸಾಂಬಾರಿನ ಕಲೆಯ ಜೊತೆಗೆ ಅದು ಸಾಬೂನನ್ನ ಹಾಕಿದಾಗ ಅಲ್ಲಿ ಬಣ್ಣ ಬದಲಾವಣೆ ಆಗೋದನ್ನ ನಾವು ಗಮನಿಸಬಹುದು. ಗೊತ್ತಾಯ್ತಾ? ಇಲ್ಲಿ ನಿಮಗೊಂದು ಪ್ರಯೋಗವನ್ನ ಮಾಡೋದಿಕ್ಕೆ ಹೇಳಿದ್ದಾರೆ. ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಈ ತರ ಒಂದಿಷ್ಟು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ಕೊಟ್ಟು ಅದಕ್ಕೆ ಈ ತರ ಸೂಚಕಗಳನ್ನ ಸೇರಿಸಿದಾಗ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಅದರಲ್ಲಿ ಬಣ್ಣ ಬದಲಾವಣೆ ಆಗ್ತಾ ಇದೆ, ಅಥವಾ ಅಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸೋದಿಕ್ಕೆ ಹೇಳಿದ್ದಾರೆ. ಅದನ್ನ ನೀವು ಪ್ರಯೋಗಾಲಯದಲ್ಲಿ ಪ್ರಯೋಗವನ್ನ ಮಾಡಿ ಕೂಡ ನೋಡಬಹುದು ಇದನ್ನ. ಇಲ್ಲಿ ನಾನು ಒಂದಿಷ್ಟು ಲಿಸ್ಟ್ ಮಾಡಿದ್ದೀನಲ್ಲ, ಇದರಲ್ಲಿ ನೋಡಿ, ಒಂದಿಷ್ಟಕ್ಕೆ ಮಾತ್ರ ಆಮ್ಲ ಅಂತ ಹೆಸರಿಸಿದ್ದೀನಿ, ಹೌದಾ? ಇನ್ನೊಂದಿಷ್ಟಕ್ಕೆಲ್ಲ ಆಮ್ಲ ಅನ್ನುವಂತಹ ಶಬ್ದ ಇಲ್ಲ. ಹಾಗಿದ್ರೆ ಇವೆಲ್ಲ ಏನಿರಬಹುದು ಮಕ್ಕಳೇ? ಗೆಸ್ ಮಾಡ್ತಾ ಇದ್ದೀರಾ? ಆಮ್ಲಗಳು. ಇವಿಷ್ಟು ಆಮ್ಲಗಳಾದ್ರೆ ಇಲ್ಲಿರುವಂತಹದ್ದೆಲ್ಲದು ಪ್ರತ್ಯಾಮ್ಲಗಳು. ನೀವಿಲ್ಲಿ ನೋಡಬಹುದು, ಇಲ್ಲಿ ಎಚ್ ಇದೆ. ಎಲ್ಲದರಲ್ಲೂ ಸಾಮಾನ್ಯವಾಗಿ ಎಚ್ ಅನ್ನುವಂಥದ್ದನ್ನ ನಾವು ನೋಡಬಹುದು, ಹೌದಾ? ಈ ಎಲ್ಲಾ ಸಂಯುಕ್ತಗಳು ಏನ್ ಮಾಡತ್ತೆ, ತನ್ನಲ್ಲಿರುವಂತಹ ಎಚ್ ಅನ್ನ ಸುಲಭವಾಗಿ ಬಿಟ್ಕೊಡುತ್ತವೆ. ಆದ್ರೆ ಇಲ್ಲಿ ಕೆಳಗಡೆಗೆ ಈ ಎಲ್ಲಾ ಸಂಯುಕ್ತಗಳಲ್ಲಿ OH ಇರೋದನ್ನ ಗಮನಿಸ್ತಾ ಇದ್ದೀರಾ? ಇಲ್ಲಿ ನೋಡಿ, ಎಲ್ಲಾದ್ರಲ್ಲೂ OH ಕಾಣಿಸ್ತಾ ಇದೆ. ಇಲ್ಲೂ ಕೂಡ H ಇದೆ, ಆದ್ರೆ ಜೊತೆನಲ್ಲಿ ಇನ್ನೊಂದು O ಕೂಡ ಇದೆ ಅಲ್ವಾ? ಇದರಲ್ಲಿ ಬರೀ H ಇದೆ, ಹೌದಾ? ಸೊ ಇದೆಲ್ಲದು H ಅನ್ನ ಸುಲಭವಾಗಿ ಬಿಟ್ಕೊಡತ್ತೆ. ಇವೆಲ್ಲದು ಏನ್ ಮಾಡತ್ತೆ, OH ಅನ್ನ ಸುಲಭವಾಗಿ ಬಿಟ್ಕೊಡತ್ತೆ. ಇವೆಲ್ಲಗಳು ಪ್ರತ್ಯಾಮ್ಲಗಳು. ಈ ಪ್ರಯೋಗವನ್ನು ಮಾಡಿ ನೋಡೋ ಮೂಲಕ ನಾವು ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಈ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ಹೇಗೆ ವರ್ತಿಸುತ್ತೆ? ಒಂದಿಷ್ಟು ನಮ್ಮ ಧಾತುಗಳಲ್ಲಿ ಕೆಲವೊಂದಿಷ್ಟು ಲೋಹಗಳು ಇದೆ ಅಲ್ವಾ, ಅದ್ರ ಜೊತೆಗೆ ಈ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಹೇಗೆ ವರ್ತಿಸುತ್ತೆ ಅನ್ನೋದಕ್ಕೆ ಒಂದು ಪ್ರಯೋಗವನ್ನ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಮಕ್ಕಳೇ. ಇಲ್ಲಿ ನೋಡಿ, ಇದು ಒಂದು ಸ್ಟ್ಯಾಂಡ್. ಈ ಸ್ಟ್ಯಾಂಡಿಗೆ ಒಂದು ಗಾಜಿನ ಪ್ರಣಾಳವನ್ನ ಹೀಗೆ ಜೋಡಿಸಿದ್ದಾರೆ. ಅದಕ್ಕೆ ಒಂದು ಬಿಗಿಯಾದಂತಹ ಬಿರಡೆಯಿಂದ ಅದನ್ನ ಮುಚ್ಚಿ ಅಲ್ಲಿಗೆ ಒಂದು ಗಾಜಿನ ಟ್ಯೂಬ್ ಅನ್ನ ಹಾಗೇನೆ ಜೋಡಿಸಿದ್ದಾರೆ, ಹೌದಾ? ಈ ಪ್ರಣಾಳದ ಒಳಗಡೆಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ತಗೊಂಡಿದ್ದಾರೆ. ಇಲ್ಲಿ ಈ ದ್ರವ ರೂಪದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲದು ಇದು ಇಲ್ಲಿ ಬರ್ದಿದ್ದಾರೆ ನೋಡಿ, ಇದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ.
ಇದನ್ನ ನಾವೇನಂತ ಕರಿತೀವಿ? ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಇದು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಇಲ್ಲಿ ಈ ತರ ಚಿಕ್ಕ ಚಿಕ್ಕ ಕಣಗಳ ತರ ಕಾಣಿಸ್ತಾ ಇದೆ ಅಲ್ವಾ, ತುಂಡು ತುಂಡು ಇಷ್ಟೇ ಪೀಸಸ್, ಅದನ್ನ ಜಿಂಕಿನ ಪೀಸಸ್, ಅದು ಜಿಂಕ್ ಸತುವಿನ ಚೂರುಗಳು. ಈ ಎರಡು ವರ್ತಿಸಿ ಏನಾಗತ್ತೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರು ಎರಡು ಪರಸ್ಪರ ವರ್ತಿಸಿ ನಮಗೆ ಉತ್ಪನ್ನವಾಗಿ ಏನನ್ನ ಕೊಡುತ್ತೆ ಅಂದ್ರೆ, ಒಂದು ಹೈಡ್ರೋಜನ್ ಅನಿಲವನ್ನ ಬಿಟ್ಟುಕೊಡತ್ತೆ, ಇನ್ನೊಂದು ಲವಣವನ್ನ ಬಿಟ್ಕೊಡತ್ತೆ. ಅದು ಏನು ರಾಸಾಯನಿಕ ಸಮೀಕರಣ ಏನು ಅನ್ನೋದನ್ನ ನಾನು ತಿಳಿಸ್ತೀನಿ. ಮೊದಲಿಗೆ ಇಲ್ಲಿ ನಾವು ಈ ಪ್ರಯೋಗವನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ, ಇಲ್ಲಿರುವಂತಹ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರುಗಳು ವರ್ತಿಸಿ ಹೈಡ್ರೋಜನ್ ಗ್ಯಾಸ್ ಅನ್ನ ಬಿಡತ್ತೆ ಅಲ್ವಾ, ಬಿಟ್ಕೊಡತ್ತೆ. ಅದೇನಾಗತ್ತೆ, ಈ ಗಾಜಿನ ಟ್ಯೂಬ್ ಮೂಲಕ ಇಲ್ಲಿಂದ ಈ ರೀತಿಯಾಗಿ ಹೀಗೆ, ಇಲ್ಲಿಂದ ಹೀಗೆ ಬಂದು ಇಲ್ಲಿ ಈ ಒಂದು ಬಕೆಟ್ ಒಳಗಡೆಗೆ, ಇಲ್ಲೊಂದು ಟಬ್ ಕಾಣ್ತಾ ಇದೆ ಅಲ್ವಾ, ಇದ್ರ ಒಳಗಡೆಗೆ ಸೋಪ್ ನೀರನ್ನ ಇಟ್ಟಿದ್ದಾರೆ. ಅಂದ್ರೆ ನೀರಿಗೆ ಸೋಪನ್ನ ಮಿಕ್ಸ್ ಮಾಡಿ ಆ ಗಾಜಿನ ಟ್ಯೂಬ್ ಡೈರೆಕ್ಟ್ ಆಗಿ ಅದ್ರ ಒಳಗಡೆಗೆ ಹೀಗೆ ಇಳಿಸ್ಬಿಟ್ಟಿದ್ದಾರೆ. ಸೊ ಇಲ್ಲೇನಾಗತ್ತೆ, ಇಲ್ಲಿ ಬಿಡುಗಡೆಯಾದಂತಹ ಈ ಹೈಡ್ರೋಜನ್ ಅನಿಲ ನೇರವಾಗಿ ಈ ನಿರ್ಗಮನಾಳ ಅಂತ ಕರಿತೀವಿ ಇದಕ್ಕೆ. ಈ ಒಂದು ಟ್ಯೂಬ್ ಏನ್ ಕಾಣಿಸ್ತಿದೆಯಲ್ಲ, ಇದನ್ನ ನಿರ್ಗಮನಾಳ ಅಂತ ಕರಿತೀವಿ. ಇದ್ರ ಮೂಲಕ ಹಾದು ಬಂದು ನೇರವಾಗಿ ಸೋಪ್ ನೀರಿನ ದ್ರಾವಣದಲ್ಲಿ ಅದು ಹೈಡ್ರೋಜನ್ ಗ್ಯಾಸ್ ಸೇರ್ಕೊಳ್ಳುತ್ತೆ. ಹಾಗೆ ಸೇರ್ಕೊಂಡ ತಕ್ಷಣ ಅಲ್ಲಿ ಏನಾಗತ್ತೆ, ನೀರಲ್ಲಿರುವಂತಹ ಹೈಡ್ರೋಜನ್ ಮತ್ತೆ ಸೋಪಿನ ದ್ರಾವಣ ಮಿಕ್ಸ್ ಆದಾಗ ಗುಳ್ಳೆಗಳು ಉಂಟಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಗುಳ್ಳೆಗಳು ಉಂಟಾಗ್ತಾ ಇರೋದನ್ನ ನಾವು ಈ ರೀತಿಯಾಗಿ ಒಂದು ಕ್ಯಾಂಡಲ್ ಅನ್ನ ಅದ್ರ ಹತ್ರ ತಗೊಂಡು ಹೋದ್ರೆ ಆ ಗುಳ್ಳೆಗಳೇನಾಗತ್ತೆ, ಪಾಪ್ ಸೌಂಡ್ ಮೂಲಕ, ಪಾಪ್ ಅಂತ ಸೌಂಡ್ ಅಂದ್ರೆ ಟಪ್ ಟಪ್ ಅಂತ ಒಡ್ಕೊಳತ್ತೆ, ಅದು ಸೌಂಡ್ ಮಾಡ್ತಾ ಒಡ್ಕೊಬಿಡತ್ತೆ ಆ ಗುಳ್ಳೆಗಳು. ನಮಗೆ ಈ ಗುಳ್ಳೆಗಳು ಒಡೆಯೋದ್ರಿಂದ ನಾವು ಏನನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಈ ಒಂದು ಪ್ರಯೋಗದಲ್ಲಿ ಬಿಡುಗಡೆಯಾದಂತಹ ಅನಿಲ ಏನಿದೆಯಲ್ಲ, ಅದು ಹೈಡ್ರೋಜನ್ ಅನಿಲ ಅನ್ನೋದು ನಮಗೆ ಅರ್ಥ ಆಗತ್ತೆ. ಗೊತ್ತಾಗ್ತಾ ಇದೆಯಾ ಮಕ್ಳೇ? ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯನ್ನ ನಾವು ಮೇನ್ ಆಗಿ ಗಮನಿಸ್ಬೇಕು. ಹಾಗಿದ್ರೆ ಇಲ್ಲಿ ಉಂಟಾದಂತಹ ಕ್ರಿಯೆ ಏನು, ರಾಸಾಯನಿಕ ಸಮೀಕರಣ ಏನು ಅಂತ ನೋಡೋದಾದ್ರೆ, ಇಲ್ಲಿ ಬರೀತೀನಿ ನೋಡಿ. ಸತುವಿನ ಚೂರು ಅದು ಲೋಹ ಅಲ್ವಾ, ಸೊ ಅದೇನಾಗತ್ತೆ, H2SO4 ನ ಜೊತೆಗೆ ವರ್ತಿಸಿ ಇಲ್ಲಿ ಸತುವಿನ ಸಲ್ಫೇಟ್ ಉಂಟಾಗತ್ತೆ, ಹಾಗೇನೆ H2 ಅನಿಲ ಬಿಡುಗಡೆ ಆಗತ್ತೆ. ಈ ರೀತಿಯಾಗಿ ಇಲ್ಲಿ ಕ್ರಿಯೆ ನಡೆಯುವಂತಹದ್ದು ಈ ರೀತಿಯಾಗಿ ನಡೆಯುತ್ತೆ. ಆಯ್ತಾ? ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. 5 ಮಿಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸತುವನ್ನ ಸೇರಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದ್ದನ್ನ ಈ ರೀತಿಯಾಗಿ ಪ್ರಯೋಗವನ್ನ ಮಾಡಲಾಗಿದೆ. ಗೊತ್ತಾಗ್ತಾ ಇದೆಯಾ? ಓಕೆ. ನಾವು ಗಮನಿಸಬೇಕಾದಂತಹ ಅಂಶ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರೋದು ಇಲ್ಲಿ ಮೇನ್ ಆಗಿ ನಾವು ಗಮನಿಸಬೇಕಾಗಿರೋದು. ಅದಕ್ಕೆ ಅದು ಪಾಪ್ ಸೌಂಡ್ ಮೂಲಕ ಒಡ್ಕೊಳ್ಳುತ್ತೆ. ಬೇರೆ ಅನಿಲ ಆಗಿದ್ರೆ, ನಾನು ಹಿಂದಿನ ಅಧ್ಯಾಯದಲ್ಲಿ ಎಕ್ಸ್ಪೆರಿಮೆಂಟ್ ವಿವರಣೆ ಮಾಡುವಾಗ ಹೇಳಿದ್ದೆ, ಆಮ್ಲಜನಕ ಆದ್ರೆ ಆ ತರ ಏನು ಸೌಂಡ್ ಎಲ್ಲ ಏನು ಬರಲ್ಲ. ಇಲ್ಲಿ ಹೈಡ್ರೋಜನ್ ಅನಿಲ ಆಗಿರೋದಕ್ಕೆ ಅದು ಪಾಪ್ ಸೌಂಡ್ ಮಾಡ್ತಾ ಅದು ಒಡೆಯುವಂತಹದ್ದು. ನಾವು ಯಾವಾಗ ಅದಕ್ಕೆ ಒಂದ್ ಸ್ವಲ್ಪ ಕ್ಯಾಂಡಲ್ ಅನ್ನ ತಗೊಂಡು ಹೋಗಿ ಶಾಖವನ್ನ ಅದ್ರ ಹತ್ರ ತಗೊಂಡು ಹೋದಾಗ ಅಲ್ಲೇನಾಗತ್ತೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದ್ದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ಇಲ್ಲಿ ಮೇನ್ ಆಗಿ ಆಗಿದ್ದೇನು, ಇದು ಒಂದು ಆಮ್ಲ ಹೌದಾ, H2SO4 ಅನ್ನೋದೇನಿದೆ ಇದು ಒಂದು ಆಮ್ಲ, ಇದು ಹೌದಾ. ಆಮ್ಲ
ಮತ್ತೆ ಈ ಜಿಂಕ್ ಅನ್ನೋದು ಲೋಹ. ಇದೆರಡು ಪರಸ್ಪರ ವರ್ತಿಸಿದಾಗ ನಮ್ಗೆ ಉತ್ಪನ್ನ ಸಿಗ್ತಾ ಇರೋದು ಒಂದು ಲವಣ, ಇನ್ನೊಂದು ಹೈಡ್ರೋಜನ್ ಅನಿಲ. ಹೌದಾ? H2 ಅಷ್ಟೇ ಬರಿತೀನಿ. ಹಾಗಾಗಿ ನಾವು ಈ ತರ ಆಮ್ಲ ಮತ್ತೆ ಲೋಹಗಳ ವರ್ತನೆಯನ್ನ ಯಾವ ರೀತಿ ಹೇಳಬಹುದು ಅಂತ ಅಂದ್ರೆ, ಸಾಮಾನ್ಯವಾಗಿ ಆಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ನಮಗೆ ಉತ್ಪನ್ನಗಳು ಸಿಗೋದೇನು ಲವಣ ಮತ್ತೆ ಹೈಡ್ರೋಜನ್ ಅನಿಲ ಸಿಗತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಇದು ಆಮ್ಲದ ಜೊತೆಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ತಗೊಂಡಿರುವಂತಹದ್ದು ಇದು ಇನ್ನೊಂದು ಉದಾಹರಣೆ. ಆದ್ರೆ ಇಲ್ಲಿ ತಗೊಂಡಿರುವಂತಹದ್ದು NaOH. NaOH ಅನ್ನೋದು ಒಂದು ಪ್ರತ್ಯಾಮ್ಲ. ಇಲ್ಲಿ ಪ್ರತ್ಯಾಮ್ಲವನ್ನ ತಗೊಂಡು ಸತುವಿನ ಜೊತೆಗೇನೆ ನಾವು ಕ್ರಿಯೆಯನ್ನ ನಡೆಸಿದಾಗ ಇದೇನ್ ಸಿಗ್ತಾ ಇದೆಯಲ್ಲ, ಇದನ್ನ ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಬಿಡುಗಡೆ ಆಗ್ತಾ ಇರುವಂತಹದ್ದು ಹೈಡ್ರೋಜನ್ ಅನಿಲ. ಅಂದ್ರೆ ನಾವಿಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು, ಆಮ್ಲ ಮತ್ತೆ ಪ್ರತ್ಯಾಮ್ಲ ಇವು ಲೋಹದ ಜೊತೆಗೆ ವರ್ತಿಸಿದಾಗ ಸಾಮಾನ್ಯವಾಗಿ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗೋದನ್ನ ಗಮನಿಸಬಹುದು. ಎರಡೂ ಸಹ ಹೈಡ್ರೋಜನ್ ಅನಿಲವನ್ನ ಬಿಟ್ಕೊಡತ್ತೆ. ಈ ಒಂದು ಪ್ರಯೋಗದಲ್ಲೂ ಕೂಡ ಏನ್ ಮಾಡಿದ್ದಾರೆ, NaOH ಅನ್ನ ತಗೊಂಡು ಅದನ್ನ ಸತುವಿನ ಜೊತೆಗೆ ಈ ತರ ವರ್ತಿಸಿದಾಗ ಈ ಒಂದು ಉತ್ಪನ್ನಗಳು ನಮ್ಗೆ ಸಿಗ್ತಾ ಇದೆ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಈ ಪ್ರಯೋಗಗಳಿಂದ ಅಂತ ಅಂದ್ರೆ, ಹೈಡ್ರೋಜನ್ನಿನ ಸ್ಥಾನ ಪಲ್ಲಟ ಆಗ್ತಾ ಇದೆ. ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ಹಿಂದಿನ ಅಧ್ಯಾಯದಲ್ಲಿ ನಾವು ಕಲ್ತಿದೀವಿ ಅಲ್ವಾ ಮಕ್ಳೇ? ಏನು ಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ, ಒಂದು ಸಂಯುಕ್ತ ಮತ್ತೆ ಇನ್ನೊಂದು ಧಾತು ಪರಸ್ಪರ ವರ್ತಿಸಿದಾಗ ಆ ಧಾತು ಏನ್ ಮಾಡುತ್ತೆ, ಸಂಯುಕ್ತದಲ್ಲಿರುವಂತಹ ಒಂದು ಪರಮಾಣುವನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ ಅನ್ನೋದನ್ನ ನಾವು ಕಲ್ತಿದ್ವಿ. ನಾವು ಅದನ್ನ ಇಲ್ಲೂ ಕೂಡ ನೋಡಬಹುದು. ಇಲ್ಲಿ NaOH ಅಂತ ಇದೆ, ಇದು ಸತುವಿನ ಜೊತೆಗೆ ವರ್ತಿಸಿದಾಗ ಇಲ್ಲಿರುವಂತಹ ಈ ಒಂದು ಹೈಡ್ರೋಜನ್ ಬಿಟ್ಟು ಹೋಗಿ ಏನಾಗತ್ತೆ, ಈ ಸೋಡಿಯಂ ಜಿಂಕೇಟ್ ಅನ್ನುವಂತಹ ಒಂದು ಸಂಯುಕ್ತ ನಮ್ಗೆ ದೊರೀತಾ ಇದೆ. ಆದ್ರೆ ಹೈಡ್ರೋಜನ್ನಿನ ಸ್ಥಾನ ಪಲ್ಲಟ ಆಗ್ಬಿಟ್ಟಿದೆ. ಹೌದಾ? ಇದು ಸ್ಥಾನ ಪಲ್ಲಟ ಕ್ರಿಯೆ ಮತ್ತೆ ಹೈಡ್ರೋಜನ್ ಬಿಡುಗಡೆ ಆಗೋದು, ಎರಡು ಅಂಶವನ್ನ ನಾವು ಗಮನಿಸಲೇಬೇಕು. ಹಾಗಿದ್ರೆ ಈಗ ಲೋಹದ ಜೊತೆಗೆ ಆಮ್ಲ ಪ್ರತ್ಯಾಮ್ಲ ವರ್ತಿಸೋದನ್ನ ನೋಡಿದ್ವಿ. ಈಗ ಲೋಹದ ಕಾರ್ಬೋನೇಟ್ ಮತ್ತೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಯಾವ ರೀತಿ ನಮಗೆ ಉತ್ಪನ್ನಗಳು ದೊರೆಯುತ್ತೆ, ಏನೆಲ್ಲ ಕ್ರಿಯೆ ಆಗತ್ತೆ ಅನ್ನೋದನ್ನ ನಾವೀಗ ನೋಡೋಣ. ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು, ಇದನ್ನ ಥಿಸಲ್ ಫನೆಲ್ ಅಂತ ಕರಿತೀವಿ. ಆಯ್ತಾ? ಇದು ಸ್ಟ್ಯಾಂಡು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ಟ್ಯಾಂಡಿಗೆ ಈ ಗಾಜಿನ ಪ್ರಣಾಳವನ್ನ ಈ ತರ ಫಿಕ್ಸ್ ಮಾಡಿ ಇದಕ್ಕೆ ಒಂದು ಬಿರಡೆಯಿಂದ ಅದರ ಬಾಯಿಯನ್ನ ಭದ್ರವಾಗಿ ಮುಚ್ಚಿದ್ದಾರೆ. ಹಾಗೇನೆ ಇಲ್ಲೊಂದು ನಿರ್ಗಮನಾಳ, ಇದಕ್ಕೂ ಒಂದು ನಿರ್ಗಮನಾಳವನ್ನ ಕೊಟ್ಟಿದ್ದಾರೆ. ಇಲ್ಲಿ ತಗೊಳ್ತಾ ಇರುವಂತಹದ್ದು ಏನು ಅಂತ ಅಂದ್ರೆ, ಒಂದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಮ್ಲ. ಆಯ್ತಾ? ಮತ್ತೆ ಸೋಡಿಯಂ ಕಾರ್ಬೋನೇಟ್. ಯಾಕೆ ನಾವಿಲ್ಲಿ ನೋಡ್ತಾ ಇರೋದು ಲೋಹದ ಕಾರ್ಬೋನೇಟ್ ಮತ್ತೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲ ಜೊತೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡ್ಬೇಕು ಅಲ್ವಾ? ಅದಕ್ಕೆ ಇಲ್ಲೊಂದು ಕಾರ್ಬೋನೇಟ್ ಅನ್ನ, ಒಂದು ಪ್ರನಾಳದಲ್ಲಿ ಕಾರ್ಬೋನೇಟ್ ಅನ್ನ ಹಾಕಿ ಪ್ರಯೋಗವನ್ನ ಮಾಡಿದ್ರು. ಅದೇ ತರ ಇನ್ನೊಂದು ಪ್ರನಾಳದಲ್ಲಿ ಮಿಕ್ಕಿದ್ದ ಎಲ್ಲಾ ಏನು ಪ್ರಯೋಗದ ಕ್ರಿಯೆನೂ ಸೇಮೇ ಇರುತ್ತೆ. ಆದ್ರೆ ತಗೊಂಡಿರುವಂತಹ ಪ್ರತಿವರ್ತಕದಲ್ಲಿ ಒಂದೇ ಒಂದು ಬದಲಾವಣೆ ಅಂದ್ರೆ ಏನು, ಸೋಡಿಯಂ ಕಾರ್ಬೋನೇಟ್ ಒಂದ್ಸಲ ಹಾಕೋದು, ಇನ್ನೊಂದ್ಸಲ ಇದೇ ಸೇಮ್ ಎಲ್ಲ ಬೇರೆದು ಸೇಮ್ ಸೆಟಪ್ ಇರುತ್ತೆ. ಆದ್ರೆ ತಗೊಳ್ಳೋದು ಮಾತ್ರ ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ತಗೊಳ್ತೀವಿ. ಅದನ್ನ ತಗೊಂಡು ಎರಡನ್ನು ವರ್ತಿಸಿದಾಗ ಅದು ಹೇಗೆ ನಮ್ಗೆ ಕ್ರಿಯೆ ಯಾವ ರೀತಿ ಮುಂದುವರಿಯುತ್ತೆ ಅಂದ್ರೆ, ಇಲ್ಲಿ ಏನಾಗತ್ತೆ, ಎ ಮತ್ತೆ ಬಿ ಎರಡು ಪ್ರನಾಳಗಳನ್ನ ತಗೊಂಡು ಒಂದ್ರಲ್ಲಿ ಸೋಡಿಯಂ ಕಾರ್ಬೋನೇಟು, ಇನ್ನೊಂದ್ರಲ್ಲಿ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ತಗೊಂಡಿದ್ದಾರೆ ಅಲ್ವಾ? ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಸೇರಿಸಿದಾಗ ಅಲ್ಲಿ ಈ ರೀತಿಯಾದಂತಹ ಒಂದು
ಕ್ರಿಯೆ, ರಾಸಾಯನಿಕ ಕ್ರಿಯೆ ಈ ರೀತಿಯಾಗಿ. ಇದು ಏನು? ಸೋಡಿಯಂ ಕಾರ್ಬೋನೇಟ್. ಇಲ್ಲಿ ಮೊದಲಿಗೆ ಕಾಣಿಸ್ತಾ ಇರೋದು ಇದು ಸೋಡಿಯಂ ಕಾರ್ಬೋನೇಟ್. ಕಾಣಿಸ್ತಾ ಇದೆಯಾ ಮಕ್ಳೇ? ಇಲ್ಲಿ ಕೆಳಗಡೆಗೆ ತಗೊಂಡಿರೋದು ಇದೆಯಲ್ಲ, ಎರಡನೇ ಗಾಜಿನ ಪ್ರಮಾಣದಲ್ಲಿ ತಗೊಳ್ತಾ ಇರೋದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಕಾಣಿಸ್ತಾ ಇದೆಯಾ? ಇದು ಎರಡರಲ್ಲೂ ಯಾವ ರೀತಿಯಾಗಿ ಕ್ರಿಯೆ ನಡೆಯುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಸೋಡಿಯಂ ಕಾರ್ಬೋನೇಟ್ ಅನ್ನ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಏನಾಗ್ತಾ ಇದೆ, ಇಲ್ಲಿರುವಂತಹ ಈ ಸೋಡಿಯಂ ಮತ್ತೆ ಇಲ್ಲಿರುವಂತಹ ಈ ಕ್ಲೋರಿನ್ ಎರಡು ಪರಸ್ಪರ ಏನಾಗತ್ತೆ, ಸೇರಿ ನಮ್ಗೆ ಈ ರೀತಿಯಾದಂತಹ ಇದನ್ನ ನಾವೇನಂತ ಕರಿತೀವಿ? ಲವಣ. ಯಾವುದಿದು ಲವಣ? NaCl. ನಾವೆಲ್ಲ ಮನೆಯಲ್ಲಿ ಬಳಸ್ತೀವಲ್ಲ ಉಪ್ಪು, ಅಡಿಗೆ ಉಪ್ಪು ಅಂತ ಏನ್ ಬಳಸ್ತೀವಲ್ಲ, ಅದು NaCl. ಇದೇ NaCl ಅನ್ನೇ ನಾವು ಪ್ರತಿನಿತ್ಯನೂ ತಿಂತಾ ಇರ್ತೀವಿ, ಹೌದಾ? ಇನ್ನೊಂದು ಉತ್ಪನ್ನ ಏನ್ ದೊರೀತಾ ಇದೆ? ನೀರು. ಮತ್ತೆ ಇದೊಂದು ಕಾರ್ಬನ್ ಡೈಆಕ್ಸೈಡ್. ಈ ಮೂರು ಉತ್ಪನ್ನಗಳು ನಮಗೆ ಈ ಒಂದು ಕ್ರಿಯೆಯಲ್ಲಿ ದೊರೀತಾ ಇದೆ. ಅದೇ ಬೈಕಾರ್ಬೋನೇಟ್ ತಗೊಂಡ್ರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಂಡ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲೂ ತಗೊಂಡಿರುವಂತಹ ಪ್ರತಿವರ್ತಕ ಹೈಡ್ರೋಕ್ಲೋರಿಕ್ ಆಸಿಡೇನೆ, ಹೈಡ್ರೋಕ್ಲೋರಿಕ್ ಆಮ್ಲನೇ ತಗೊಂಡಿರೋದು. ಆದ್ರೆ ಇಲ್ಲಿ ಏನ್ ಸಿಗ್ತಾ ಇದೆ ನಮ್ಗೆ? ಇಲ್ಲಿ ಇದರ ಎರಡು ಅಣುಗಳು ಸಿಕ್ಕಿತ್ತು, ಆದ್ರೆ ಇದರಲ್ಲಿ ಒಂದು ಮಾತ್ರ, ಹೌದಾ? ಇಲ್ಲಿ ಸಹಗುಣಕವನ್ನ ನೋಡಿ ಗಮನಿಸಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಇದರಲ್ಲಿ ಮಾತ್ರ ವ್ಯತ್ಯಾಸ. ಮತ್ತೆ ಎಲ್ಲ ಉತ್ಪನ್ನಗಳು ಎರಡರಲ್ಲೂ ನಮ್ಗೆ ಸಿಗ್ತಾ ಇರೋದು ಸೇಮೇ ಇದೆ, ಹೌದಾ? ಈ ರೀತಿಯಾಗಿ ಈ ಒಂದು ಕ್ರಿಯೆ ಮುಂದುವರ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ನಮ್ಗೆ ಏನು ಈ ಉತ್ಪನ್ನಗಳು ಸಿಕ್ಕಿದೆಯಲ್ಲ, ಅಥವಾ ಸೋಡಿಯಂ ಕಾರ್ಬೋನೇಟ್ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಈ ಏನು ಉತ್ಪನ್ನಗಳು ಯಾವುದು? ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಹೌದಾ? ಇಲ್ಲಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ, ಇಲ್ಲಿ ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ನಾವು ಮತ್ತೆ ವರ್ತಿಸಿದ್ರೆ, ಅದೆರಡನ್ನು ನಾವು ಅದೆರಡರ ನಡುವೆ ಕ್ರಿಯೆಯನ್ನ ಉಂಟು ಮಾಡಿದ್ರೆ ಆಗ ನಮ್ಗೆ ಏನ್ ಸಿಗತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗತ್ತೆ. ಇದನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇಲ್ಲಿರೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವು ನಿನ್ನೆ ನೋಡಿದ್ವಿ ಅಲ್ವಾ? ಮನೆಗಳಿಗೆ ಹಿಂದಿನ ಕಾಲದಲ್ಲಿ ಪೇಂಟ್ ಮಾಡ್ತಿದ್ರು. ಎಕ್ಸ್ ಅನ್ನುವಂತಹ ಒಂದು ವಸ್ತು ಏನದು, ಹೆಸರಿಸಿ ಅನ್ನುವಂತಹ ಪ್ರಶ್ನೆಯನ್ನ ನಾವು ನಿನ್ನೆ ತರಗತಿಯಲ್ಲಿ ಬಿಡಿಸಿದ್ವಿ. ಅದೇನಾಗಿತ್ತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನಾವು ನಿನ್ನೆ ಇದನ್ನ ಅಭ್ಯಾಸ ಮಾಡಿದ್ವಿ, ಹೌದಾ? ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಮತ್ತೆ ಇಲ್ಲಿ ಬಿಡುಗಡೆಯಾದಂತಹ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇದರ ಜೊತೆಗೆ ವರ್ತಿಸಿದಾಗ ಇದನ್ನ ಲೈಮ್ ವಾಟರ್ ಅಂತಾನು ಕರೀತಾರೆ. ಇದು ಏನ್ ಮಾಡತ್ತೆ? ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕೊಡತ್ತೆ. ಇದು ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಪ್ರಕ್ಷೇಪವಾಗಿರತ್ತೆ. ಇದು ಏನು ಪ್ರಕ್ಷೇಪ ಅಂದ್ರೆ? ಇದನ್ನೂ ಕೂಡ ನಾವು ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ದೀವಿ ಅಲ್ವಾ? ಏನಾಗಿತ್ತು ಪ್ರಕ್ಷೇಪ ಅಂದ್ರೆ? ಪ್ರಕ್ಷೇಪನ ಕ್ರಿಯೆ, ಇದನ್ನೆಲ್ಲ ನಿನ್ನೆ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಏನಾಗಿತ್ತು ಪ್ರಕ್ಷೇಪ ಅಂದ್ರೆ? ನೀರಿನಲ್ಲಿ ಕರಗದೆ ತಳದಲ್ಲಿ ಹಾಗೆ ಸಂಗ್ರಹ ಆಗುವಂತಹ ವಸ್ತು ಅಂತ ನೋಡಿದ್ವಿ ಅಲ್ವಾ? ಅದು ಸುಲಭವಾಗಿ ನೀರಿನಲ್ಲಿ ಕರಗಲ್ಲ. ಅದಕ್ಕೆ ಈ ಉದಾಹರಣೆ ಅಂತ ಅಂದ್ರೆ ಈ ಮಣ್ಣು ನೀರ್ಗ ನೋಡಿದಿರಾ ಅಲ್ವಾ? ಮಳೆಗಾಲದಲ್ಲೆಲ್ಲ ನೀರ್ ಬಂದ್ರೆ ಮಣ್ಣು ನೀರೇ ಸಾಮಾನ್ಯವಾಗಿ ಬರೋದು.
ಅದನ್ನ ಒಂದು ಬಕೆಟ್ ಅಲ್ಲಿ ಹಾಗೆ ಹಿಡಿದು ಸ್ವಲ್ಪ ಹೊತ್ತು ಬಿಟ್ರೆ ಮಣ್ಣೆಲ್ಲ ಕೆಳಗಡೆ ಹೋಗಿ ಸಂಗ್ರಹ ಆಗಿರತ್ತೆ, ಮೇಲ್ಗಡೆ ತಿಳಿಯಾದಂತಹ ನೀರು ಇರುತ್ತೆ. ಹೌದಾ? ಯಾಕೆ? ಮಣ್ಣು ನೀರಿನಲ್ಲಿ ಕರಗಲ್ಲ. ಇದು ಅದೇ ತರ ನೀರಿನಲ್ಲಿ ಕರಗದೇನೆ ಕೆಳಗಡೆ ಸಂಗ್ರಹ ಆಗೋಗ್ಬಿಡತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಪ್ರಕ್ಷೇಪ. ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ ಇದನ್ನ. ಇದು ಯಾವ ರೀತಿ ಇರುತ್ತೆ? ಪ್ರಕ್ಷೇಪದ ರೂಪದಲ್ಲಿ ಇರುತ್ತೆ ಇದು. ಮತ್ತೆ ನೀರು, ಇದು ಪ್ರಕ್ಷೇಪ. ಬಿಳಿ ಬಣ್ಣದಾಗಿರತ್ತೆ ಇದು ಕೂಡ. ಇದನ್ನ ಪ್ರಕ್ಷೇಪ ಅಂತ ಕರಿತೀವಿ. ನಾವು ನಿನ್ನೆ ತರಗತಿಯಲ್ಲಿ ಕಲ್ತಿರೋದನ್ನ ಸ್ವಲ್ಪ ನೆನಪಿಸ್ಕೊಳ್ಳಿ ನೀವು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಓದಿದ್ವಿ, ಆಮ್ಲಗಳ ಬಗ್ಗೆ ಕೆಲವೊಂದು ಹೆಸರನ್ನ ನಾವು ಕಲ್ತಿದ್ವಿ, ಹಾಗೇನೆ ಧಾತುಗಳ ಸಂಕೇತಗಳನ್ನು ಕಲ್ತಿದ್ವಿ. ನೋಡಿ, ಇಲ್ಲೂ ಎಲ್ಲ ಕಾರ್ಬನ್ ಅನ್ನುವಂತಹದ್ದು ಎಷ್ಟು ಸಲ ಬಳಕೆ ಆಗ್ತಾ ಇದೆ ಅಲ್ವಾ? ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್, ಇದು ಮೂರಂತೂ ನಾವು ಪದೇ ಪದೇ ಬಳಸ್ತಾನೆ ಇರ್ತೀವಿ. ಹಾಗಾಗಿ ಇದನ್ನ ತಲೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೋಬಿಡಿ, ಈ ಮೂರ ರಾಸಾಯನಿಕ ಸಂಕೇತವನ್ನ. ಹೈಡ್ರೋಜನ್ ಅಂದ್ರೆ H, ಕಾರ್ಬನ್ ಅಂದ್ರೆ C, ಆಕ್ಸಿಜನ್ ಅಂದ್ರೆ O. ಮಿಕ್ಕಿದ್ದು ಬೇಕು, ಆದ್ರೆ ಅಟ್ಲೀಸ್ಟ್ ಇದು ಮೂರನ್ನಾದ್ರೂ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಆಯ್ತಾ? ಓಕೆ. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪವನ್ನ ನಾವು ನೋಡಬಹುದು. ನಂತರ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಮತ್ತೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ನೀರು ಮತ್ತೆ ಇನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಟ್ಟಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತೀವಿ. ನಮ್ಮ ಹತ್ರ ಎಕ್ಸ್ಟ್ರಾ ಇದೆ ಕಾರ್ಬನ್ ಡೈಆಕ್ಸೈಡ್, ನಾವು ಇನ್ನೊಂದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತೀವಿ. ಯಾವುದಕ್ಕೆ? ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿರುವಂತಹ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಮಗೆ ಹಿಂದಿನ ಸಮೀಕರಣದಲ್ಲಿ ಉತ್ಪನ್ನ ಆಗಿ ದೊರೆತಿತ್ತು. ಹೌದಾ? ಆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಇನ್ನೊಂದು ಸ್ವಲ್ಪ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸಿದ್ರೆ ಇದೇನಾಗತ್ತೆ? ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗತ್ತೆ. ಇದನ್ನ ನಾವೇನಂತ ಕರಿತೀವಿ? ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಇದು ಈ ಒಂದು ಕ್ರಿಯೆಯಲ್ಲಿ ನಮಗೆ ದೊರೀತಾ ಇರುವಂತಹ ಉತ್ಪನ್ನ. ನೀವು ನೋಡಿ, ಈ ಮೊದಲನೇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿತ್ತಲ್ಲ, ಇದು ಪ್ರಕ್ಷೇಪ ಅಂತ ಹೇಳಿದೆ ನಾನು. ಹೌದಾ? ಅದು ನೀರಿನಲ್ಲಿ ಕರಗ್ತಾ ಇರಲಿಲ್ಲ, ಸಪರೇಟ್ ಆಗಿ ಕೆಳಗಡೆಯಲ್ಲಿ ಹಾಗೆ ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಯಾವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಟ್ವೋ ಆಗ ಅದೇನಾಗ್ತಾ ಇದೆ? ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಹಾಗೇನೆ ಇನ್ನೊಂದು, ಅದು ನೀರಿನಲ್ಲಿ ಕರಗಿ ಹೋಗ್ಬಿಡತ್ತೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ಅಲ್ಲಿ ನೀರಿನಲ್ಲಿ ಕರಗಿರ್ಲಿಲ್ಲ, ಇದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇನ್ನೊಂದು ಸ್ವಲ್ಪ ಕೊಟ್ಟಾಗ ಏನಾಗ್ತಾ ಇದೆ? ಈ ಬೈಕಾರ್ಬೋನೇಟ್ ಅನ್ನುವಂತಹದ್ದು ನೀರಿನಲ್ಲಿ ಕರಗಿ ಹೋಗ್ತಾ ಇದೆ. ಇದನ್ನ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ನಮಗೆ ಇಲ್ಲಿ ಗೊತ್ತಾಗ್ತಾ ಇರೋದು ಏನು ಅಂತ ಅಂದ್ರೆ, ಯಾವಾಗ ನಾವು ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಆಮ್ಲದ ಜೊತೆಗೆ ಕ್ರಿಯೆ ನಡೆಯೋದಿಕ್ಕೆ ಬಿಡ್ತೀವೋ ಆಗ ನಮಗೆ ಇಲ್ಲಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು, ಈ ಮೂರು ಉತ್ಪನ್ನಗಳು ದೊರೀತಾ ಇದೆ. ಈ ಮೂರು ಉತ್ಪನ್ನಗಳನ್ನು ನಾವು ಪಡ್ಕೋಬಹುದು. ಯಾವಾಗೆಲ್ಲ? ಇಲ್ಲಿ ನೋಡಿ, ಇದು ಲೋಹದ, ಒಂದು ನಿಮಿಷ, ಓಕೆ, ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಏನೇನು ಉತ್ಪನ್ನಗಳು ದೊರೀತಾ ಇದೆ?
ಏನೇನು ಉತ್ಪನ್ನಗಳು ದೊರೀತಾ ಇರಬಹುದು? ನಾವಿವಾಗಷ್ಟೇ ನೋಡಿದ್ವಿ ಅಲ್ವಾ? ಒಂದು ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು. ಈ 3 ಉತ್ಪನ್ನಗಳನ್ನ ನಾವು ನೋಡಬಹುದು. ಲೋಹದ ಜೊತೆಗೆ ವರ್ತಿಸಿದಾಗ ಏನಾಗ್ತಾ ಇತ್ತು? ಲವಣ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇತ್ತು, ಹೌದಾ? ಅದೇ ಲೋಹದ ಕಾರ್ಬೋನೇಟ್ ಬೈಕಾರ್ಬೋನೇಟ್ ನ ಜೊತೆಗೆ ವರ್ತಿಸಿದಾಗ ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಈ 3 ಉತ್ಪನ್ನಗಳು ಬಿಡುಗಡೆ ಆಗೋದನ್ನ ನಾವು ಇಲ್ಲಿ ಗಮನಿಸಬಹುದು. ಈಗ ಲೋಹದ ಜೊತೆಗೆ ಲೋಹದ ಕಾರ್ಬೋನೇಟ್ ಬೈಕಾರ್ಬೋನೇಟ್ ಜೊತೆಗೆ ವರ್ತಿಸೋದನ್ನ ನೋಡಿದ್ವಿ. ಆದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಅವೇ ವರ್ತಿಸಿದ್ರೆ, ಅಂದ್ರೆ ಅವು ಪರಸ್ಪರ ವರ್ತಿಸ್ಕೊಂಡ್ರೆ ಏನಾಗಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು 3 ಕೋನಿಕಲ್ ಫ್ಲಾಸ್ಕ್ಗಳಿದೆ, ಹೌದಾ? 3ರದ್ದು ಬಣ್ಣ ಬೇರೆ ಬೇರೆ ಇದೆ. ಇದರಲ್ಲಿ ಸ್ವಲ್ಪ ಪಿಂಕ್ ಬಣ್ಣದಲ್ಲಿದೆ. ಇದು ಪಿಂಕ್ ಬಣ್ಣ ಆಲ್ಮೋಸ್ಟ್ ಏನಾಗ್ತಾ ಇದೆ, ತುಂಬಾನೇ ಕಡಿಮೆ ಪಿಂಕ್ ಬಣ್ಣ ಕಾಣಿಸ್ತಾ ಇದೆ. ಇದ್ರಲ್ಲಂತೂ ಪಿಂಕ್ ಇಲ್ವೇ ಇಲ್ಲ, ಪೂರ್ತಿಯಾಗಿ ಹೊರಟು ಹೋಗಿದೆ ಅಲ್ವಾ? ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅಂದ್ರೆ, ಮೊದಲನೇದಾಗಿ ನಾನು ಸೂಚಕ ಹೇಳುವಾಗ ಹೇಳಿದೆ ಫಿನಾಫ್ಥಾಲಿನ್ ಅನ್ನುವಂಥದ್ದು ಒಂದು ಸೂಚಕ ಅಂತ, ಹೌದಾ? ಈ ಒಂದು ಮೊದಲನೇ ಈ ಬೀಕರಲ್ಲಿ ಏನ್ ಮಾಡಿದ್ದಾರೆ, ಇದರಲ್ಲಿ ಸ್ವಲ್ಪ NaOH ಅನ್ನ ತಗೊಂಡಿದ್ದಾರೆ, ಅಂದ್ರೆ ಪ್ರತ್ಯಾಮ್ಲ. NaOH ಅನ್ನೋದು ಒಂದು ಪ್ರತ್ಯಾಮ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಫಿನಾಫ್ಥಾಲಿನ್ ಸೂಚಕವನ್ನ ಸೇರಿಸ್ತಾ ಇದ್ದಾರೆ. ಫಿನಾಫ್ಥಾಲಿನ್ ಸೂಚಕವನ್ನ ಸೇರಿಸಿದಾಗ ಏನಾಗತ್ತೆ, ಅದರಲ್ಲಿ ಬಣ್ಣ ಬದಲಾವಣೆ ಆಗೋದನ್ನ ನಾವು ಗಮನಿಸಬಹುದು. ಬರೀ ಪ್ರತ್ಯಾಮ್ಲ ಮತ್ತೆ ಸೂಚಕ ಎರಡೇ ಇದೆ. ಯಾಕೆ ಬಣ್ಣ ಬದಲಾವಣೆ ಆಗತ್ತೆ ಅಂದ್ರೆ, ಇಲ್ಲಿ ಫಿನಾಫ್ಥಾಲಿನ್ ಏನಿದೆಯಲ್ಲ, ಇದು ಪ್ರತ್ಯಾಮ್ಲದ ಜೊತೆಗೆ ನಮಗೆ ಪಿಂಕ್ ಬಣ್ಣವನ್ನ ಕೊಡುತ್ತೆ. ಅದಕ್ಕೆ ಈ ಒಂದು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ, ಮೊದಲನೇ ಫ್ಲಾಸ್ಕ್ ಅಲ್ಲಿ ಇರುವಂತಹ ಒಂದು ದ್ರಾವಣ ಏನಿದೆಯಲ್ಲ, ಅದು ನಮ್ಗೆ ಪಿಂಕ್ ಬಣ್ಣದಲ್ಲಿ ಕಾಣಿಸ್ತಾ ಇರುವಂತಹದ್ದು. ಎರಡನೇ ಇದರಲ್ಲಿ ಯಾಕೆ ಹಾಗಿದ್ರೆ ಬಣ್ಣ ಕಡಿಮೆ ಆಗಿದೆ ಅಂದ್ರೆ, ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಬಿ ಅಂತ ಏನು ಎರಡನೇ ಫ್ಲಾಸ್ಕ್ ಕಾಣಿಸ್ತಾ ಇದೆಯಲ್ಲ ನಮ್ಗೆ, ಇದಕ್ಕೇನ್ ಮಾಡಿದ್ದಾರೆ, ಈ NaOH ಫಿನಾಫ್ಥಾಲಿನ್ ಇದ್ದಂತಹ ಫ್ಲಾಸ್ಕಿಗೆನೆ, ಅಂದ್ರೆ ಸೇಮ್ ಫ್ಲಾಸ್ಕಿಗೆ ಸ್ವಲ್ಪವಾಗಿ, ಅಂದ್ರೆ ಒಂದೊಂದೇ ಹನಿಯಾಗಿ HCl ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸ್ತಾ ಬಂದಿದ್ದಾರೆ. ನೀವು ನೋಡಬಹುದು ಇಲ್ಲಿದ್ದಂತಹ ಒಂದು ದ್ರಾವಣದ ಪ್ರಮಾಣದಲ್ಲಿ ಏರಿಕೆ ಆಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೋಲಿಕೆ ಮಾಡಿ ನೋಡಿ, ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ದ್ರಾವಣ ಅಲ್ವಾ? ಅದಕ್ಕೆ HCl ಅನ್ನ ಸೇರಿಸಿದಾಗ ಅಲ್ಲಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಇನ್ನೊಂದೇನಾಗ್ತಾ ಇದೆ, ಅಲ್ಲಿ ಬಣ್ಣ ಬದಲಾವಣೆ ಆಗ್ತಾ ಇರುವಂತಹದ್ದು. ಯಾಕೆ ಅಂದ್ರೆ HCl ಏನಿದೆಯಲ್ಲ, ಇದು ಆಮ್ಲ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಇದು ಒಂದು ಪ್ರತ್ಯಾಮ್ಲ ಮತ್ತೆ ಆಮ್ಲಗಳು ಪರಸ್ಪರ ವರ್ತಿಸ್ತಾ ಇದೆ. ಅದು ಎರಡು ವರ್ತಿಸ್ತಾ ಇರೋದಕ್ಕೆ ನಮಗೆ ಅಲ್ಲಿ ಬಣ್ಣದಲ್ಲಿ ಕಡಿಮೆ ಬಣ್ಣವನ್ನ ನಾವು ನೋಡಬಹುದು. ಎರಡನೇ ಫ್ಲಾಸ್ಕ್ ಅಲ್ಲಿ, ಈ ಒಂದು ಫ್ಲಾಸ್ಕ್ ಅಲ್ಲಿ ಬಣ್ಣ ಬದಲಾಗ್ತಾ ಇರೋದನ್ನ ನಾವು ಅದಕ್ಕೆ ಗಮನಿಸೋದಕ್ಕೆ ಸಾಧ್ಯ. ಮೂರನೇ ಫ್ಲಾಸ್ಕ್ ಅಲ್ಲಿ ಏನಾಗಿದೆ, ಬಣ್ಣ ಇಲ್ವೇ ಇಲ್ಲ ಅಲ್ವಾ? ಪಿಂಕ್ ಕಲರ್ ಹೊರಟೋಯ್ತು. ಎಲ್ಲೋಯ್ತು? ಇಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ? ಯಾರಾದ್ರೂ ತಲೆಯನ್ನ ಉಪಯೋಗಿಸಿ ಬುದ್ಧಿಯನ್ನ ಖರ್ಚು ಮಾಡಿ ಆನ್ಸರ್ ಮಾಡಬಹುದಾ? ಸೊ ಇಲ್ಲೇನಾಗ್ತಾ ಇದೆ ಅಂದ್ರೆ, ಇಲ್ಲಿಗೆ ಈ ಒಂದು ದ್ರಾವಣಕ್ಕೆ ನಾವು HCl ಅನ್ನ ಸೇರಿಸ್ತಾ ಬಂದ್ವಿ. ಸೇರಿಸ್ತಾ ಅದರಲ್ಲಿ ಬಣ್ಣ ಕಡಿಮೆ ಆಗ್ತಾ ಇರೋದನ್ನ ಗಮನಿಸಬಹುದು ಅಂತ ಹೇಳಿದೆ. ಇಲ್ಲಿ ಬಣ್ಣ ಇಲ್ವೇ ಇಲ್ಲ ಅಂದ್ರೆ ನಾವು ಏನ್ ಮಾಡಿದೀವಿ, ಇದಕ್ಕೆ ಸ್ವಲ್ಪ ಜಾಸ್ತಿ HCl ಅನ್ನ ಹಾಕಿದಾಗ ಅಲ್ಲಿ ಏನಾಗ್ತಾ ಇದೆ, HCl ಪ್ರಮಾಣ ಜಾಸ್ತಿ ಆದಾಗ ಬಣ್ಣ ಪೂರ್ತಿಯಾಗಿ ಮರೆಯಾಗ್ತಾ ಇದೆ, ಕಾಣೆಯಾಗ್ತಾ ಇದೆ. ಗೊತ್ತಾಯ್ತಾ? ಅಂದ್ರೆ ಯಾವಾಗ NaOH ಮತ್ತೆ HCl ಪರಸ್ಪರ ವರ್ತಿಸುತ್ತೋ
ಅಲ್ಲಿ ಬಣ್ಣ ಬದಲಾವಣೆ. ನಾವು ಅಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಏನು ಪ್ರಮಾಣವನ್ನ ಗುರ್ತಿಸೋದಿಕ್ಕೇನೆ ನಾವು ಸೂಚಕವನ್ನ ಹಾಕೋದು. ಫಿನಾಫ್ಥಾಲಿನ್ ಒಂದು ಸೂಚಕ, ಅದನ್ನ ಹಾಕೋದೇನೆ ಆಮ್ಲ ಪ್ರಮಾಣ ಎಷ್ಟಾಗಿತ್ತು, ಪ್ರತ್ಯಾಮ್ಲದ ಪ್ರಮಾಣ ಎಷ್ಟು ಅಂತ ಗುರ್ತಿಸೋದಕ್ಕೆ. ಆಯ್ತಾ? ಇಲ್ಲಿ ಫಸ್ಟ್ ಪಿಂಕ್ ಬಣ್ಣ ಇದ್ದಿದ್ದು ಮಾಯ ಆಗ್ತಾ ಹೋದಂಗೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಅಲ್ಲಿ ಪ್ರತ್ಯಾಮ್ಲದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆಮ್ಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಪೂರ್ತಿಯಾಗಿ ಬಣ್ಣ ಮಾಯ ಆಗಿದೆ ಅಂದ್ರೆ ಅರ್ಥ ಏನು, ಅದರಲ್ಲಿ ಪ್ರತ್ಯಾಮ್ಲದ ಪ್ರಮಾಣಕ್ಕಿಂತ ಆಮ್ಲದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ. ಎಷ್ಟು? ಈಗ 10 ಪ್ರತ್ಯಾಮ್ಲ ಇದ್ರೆ 10 ಆಮ್ಲಗಳು ಸೇರಿದಾಗ ಆಲ್ಮೋಸ್ಟ್ ಅದರ ಬಣ್ಣ ಏನಾಗ್ಬಿಡತ್ತೆ, ತಿಳಿಯಾಗಿ ಹೋಗ್ಬಿಡತ್ತೆ. ಅಂದ್ರೆ ಬಣ್ಣ ಕಾಣೆ ಆಗತ್ತೆ, ಯಾವುದೇ ಬಣ್ಣ ಇರೋದಿಲ್ಲ ಅದಕ್ಕೆ. ಗೊತ್ತಾಯ್ತಾ? ಅದೇ ನಾವು ಒಂದು ಡ್ರಾಪ್ ಅಂದ್ರೆ ಈಗ 10 ಆಮ್ಲ 10 ಪ್ರತ್ಯಾಮ್ಲ ಇತ್ತು ಅಲ್ವಾ, ಒಂದೇ ಒಂದು ಹನಿ ಇನ್ನೊಂದು ಎಕ್ಸ್ಟ್ರಾ ಹನಿಯನ್ನ ನಾವು ಸೇರಿಸಿದ್ರು ಕೂಡ ಪೂರ್ತಿಯಾಗಿ ಆ ಬಣ್ಣ ಕಾಣೆಯಾಗಿ ಹೋಗ್ಬಿಡತ್ತೆ. ಅದಕ್ಕೆ ಇನ್ನೊಂದು ಹನಿ ಮತ್ತೆ ನಾವು NaOH ಅನ್ನ ಸೇರಿಸಿದ್ರೆ ಮತ್ತೆ ನಮಗೆ ಆ ಒಂದು ಪಿಂಕ್ ಬಣ್ಣ ನೋಡೋದಕ್ಕೆ ಸಿಗತ್ತೆ. ಪ್ರಯೋಗವನ್ನ ಮಾಡಿದಾಗ ಇದು ಇನ್ನಷ್ಟು ಕ್ಲಿಯರ್ ಆಗತ್ತೆ. ಈ ಚಿತ್ರದ ಮೂಲಕ ನಾವು ಇಷ್ಟನ್ನ ಅರ್ಥ ಮಾಡ್ಕೊಳ್ಬಹುದು. ಗೊತ್ತಾಯ್ತಾ? ಆದ್ರೆ ಇಲ್ಲಿಗ ನಾವು ಪ್ರಯೋಗ ಮಾಡಿದಾಗ ಈ ರೀತಿ ಬಣ್ಣ ಏನಾಯ್ತು, ಕಡಿಮೆ ಆಯ್ತು, ಪೂರ್ತಿಯಾಗಿ ಹೊರಟೋಯ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ನಮ್ಗೆ ಉತ್ಪನ್ನಗಳು ಏನ್ ಸಿಗ್ತಾ ಇದೆ ಇದೆರಡು ವರ್ತಿಸಿದಾಗ? ಅದಿನ್ನೂ ನಮ್ಗೆ ಗೊತ್ತಾಗಿಲ್ಲ ಅಲ್ವಾ ಉತ್ಪನ್ನಗಳ ಬಗ್ಗೆ. ಏನು ಉತ್ಪನ್ನ, ಏನಿರಬಹುದು? ನಾವಿವಾಗ ಸುಮಾರಷ್ಟನ್ನ ಕಲ್ತ್ವಿ. ಲೋಹದ ಜೊತೆಗೆ ವರ್ತಿಸಿದಾಗ ಅಥವಾ ಲೋಹದ ಕಾರ್ಬೋನೇಟ್ ಮತ್ತೆ ಹೈಡ್ರೋಜನ್ ಕಾರ್ಬೋನೇಟ್ ನ ಜೊತೆ ವರ್ತಿಸಿದಾಗ ಎಲ್ಲದರಲ್ಲೂ ನಮಗೆ ಒಂದು ಉತ್ಪನ್ನ ಸಾಮಾನ್ಯವಾಗಿ ಎರಡು ಪ್ರಕ್ರಿಯೆಯಲ್ಲೂ ಸಾಮಾನ್ಯವಾಗಿ ದೊರೆತಿತ್ತು. ಏನಿರಬಹುದು? ಥಿಂಕ್ ಮಾಡ್ತಾ ಇದ್ದೀರಾ? ಯೋಚಿಸ್ತಾ ಇದ್ದೀರಾ? ನಮ್ಗೆ ಲವಣ ಸಿಗ್ತಾ ಇತ್ತು, ಹೌದಾ? ಎರಡೂ ಪ್ರಕ್ರಿಯೆಯಲ್ಲೂ ನಮಗೆ ಲವಣ ಉತ್ಪನ್ನವಾಗಿ ಸಿಗ್ತಾ ಇತ್ತು. ಅದೇ ರೀತಿ ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದಾಗ್ಲೂ ಕೂಡ ನಮಗೆ ಉತ್ಪನ್ನದಲ್ಲಿ ಲವಣ ಸಿಗತ್ತೆ. ಆದ್ರೆ ಈ ಒಂದು ಕ್ರಿಯೆಗೆ ನಾವು ವಿಶೇಷವಾದಂತ ಹೆಸರನ್ನ ಇಟ್ಟಿದ್ದೀವಿ. ಅದೇನು ಅಂದ್ರೆ ತಟಸ್ಥೀಕರಣ ಅಂತ. ನಾನು ಇಲ್ಲಿ ವಿವರಣೆ ಕೊಡುವಾಗ ಹೇಳಿದೆ 10 ಆಮ್ಲ 10 ಪ್ರತ್ಯಾಮ್ಲ ಅಂತ, ಹೌದಾ? ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಸಮ ಪ್ರಮಾಣದಲ್ಲಿ ನಾವು ಬೆರೆಸ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ಆಮ್ಲೀಯತೆ ಮತ್ತೆ ಪ್ರತ್ಯಾಮ್ಲೀಯತೆ ಎರಡು ಈಕ್ವಲ್ ಆಗ್ತಾ ಇದೆ. ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆನೂ ಇಲ್ಲ, ಎರಡು ಈಕ್ವಲ್ ಆಗ್ತಾ ಇದೆ, ಹೌದಾ? ಅದಕ್ಕೆ ಅಂತಹ ಒಂದು ಕ್ರಿಯೆಯನ್ನ ನಾವೇನಂತ ಕರಿತೀವಿ? ತಟಸ್ಥೀಕರಣ ಅಂತ ಕರಿತೀವಿ. ಇಲ್ಲಿ ನೋಡೋದಾದ್ರೆ ನಮ್ಗೆ ಲವಣ ಸಿಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ? ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು. ಇದು ಆಮ್ಲ, HCl ಅನ್ನುವಂತಹದ್ದು ಆಮ್ಲ, ಇಲ್ಲಿ ಇರೋದು ಪ್ರತ್ಯಾಮ್ಲ. ಇದೆರಡು ಪರಸ್ಪರ ವರ್ತಿಸಿದಾಗ ತಟಸ್ಥೀಕರಣ ಆಗಿ ನಮಗೆ ಇದು ಲವಣ ಮತ್ತೆ ನೀರು ಉತ್ಪನ್ನವಾಗಿ ನಮಗೆ ದೊರೆಯುತ್ತೆ. ಗೊತ್ತಾಗ್ತಾ ಇದೆಯಾ? ಇಂತಹ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಸೊ ನಾವು ಇವತ್ತಿನ ತರಗತಿಯಲ್ಲಿ ಆಮ್ಲಗಳು ಅಂದ್ರೆ ಏನು, ಪ್ರತ್ಯಾಮ್ಲಗಳು ಅಂದ್ರೆ ಏನು, ಆಮೇಲೆ ಅವುಗಳ ಪರೀಕ್ಷೆ ಮಾಡುವಂತಹದ್ದು ಯಾವ ರೀತಿ ನಾವು ಅವುಗಳನ್ನ ಪರೀಕ್ಷೆ ಮಾಡಬಹುದು, ಅದಕ್ಕೆ ಬಳಸುವಂತಹ ವಸ್ತು ಏನು, ಸೂಚಕ ಅನ್ನುವಂತಹದ್ದು. ಸೂಚಕದಲ್ಲೂ ಮತ್ತೆ ಸಂಶ್ಲೇಷಿತ ಸೂಚಕ, ಘ್ರಾಣ ಸೂಚಕ, ನೈಸರ್ಗಿಕ ಸೂಚಕ, ಹೀಗೆ ಹಲವಾರು ವಿಧಗಳಿದೆ ಅನ್ನೋದನ್ನ ಕಲ್ತ್ವಿ. ಆಮೇಲೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ಏನಾಗುತ್ತೆ ಅನ್ನೋದನ್ನ ಕಲ್ತ್ವಿ. ಅದೇ ರೀತಿ ಆಮ್ಲಗಳು ಮತ್ತೆ ಲೋಹದ ಕಾರ್ಬೋನೇಟ್ ಬೈಕಾರ್ಬೋನೇಟ್ ನ ಹೈಡ್ರೋಜನ್ ಕಾರ್ಬೋನೇಟ್ ನ ಜೊತೆಗೆ ವರ್ತಿಸಿದಾಗ ನಮ್ಗೆ ಏನೆಲ್ಲ ಉತ್ಪನ್ನ ಸಿಕ್ತು ಅನ್ನೋದನ್ನ ನೋಡಿದ್ವಿ. ಸಾಮಾನ್ಯವಾಗಿ ಎಲ್ಲ ಕ್ರಿಯೆಯಲ್ಲೂ ನಾವು ಉತ್ಪನ್ನವಾಗಿ ಪಡೆದಿರುವಂತಹದ್ದು ಲವಣ, ಹೌದಾ?
ಆ ಲವಣ ಅನ್ನುವಂತಹದ್ದು ಸಾಮಾನ್ಯವಾಗಿ ಎಲ್ಲ ಕ್ರಿಯೆಯಲ್ಲೂ ಸಿಕ್ಕಿದೆ. ಈಗ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದ್ರು ಕೂಡ ಅದರಲ್ಲೂ ನಮಗೆ ಲವಣ ಉತ್ಪನ್ನವಾಗಿ ದೊರೆತಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹೌದಾ? ಸೊ ಈ ಕ್ರಿಯೆಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಂತಹ ಕ್ರಿಯೆಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ. ನಿಮಗೆ ಏನಾದ್ರೂ ಸಂದೇಹಗಳಿದ್ರೆ, ಡೌಟ್ಸ್ ಇದ್ರೆ ನೀವು ಕೇಳ್ಕೊಳ್ಬಹುದು. ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ? ಈ ಪಾಠ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಈ ಪ್ರಯೋಗ ಏನಿದೆಯಲ್ಲ, ಮೊದಲನೇದಾಗಿ ಹೇಳಿರುವಂತಹ ಪ್ರಯೋಗ ಯಾವುದು? ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರುವಂತಹ ಪರೀಕ್ಷೆ ಮಾಡಿದ್ದನ್ನ ನಾವು ನೋಡಿದ್ವಿ ಅಲ್ವಾ ಇವತ್ತಿನ ತರಗತಿಯಲ್ಲಿ. ಆ ಒಂದು ಪ್ರಯೋಗ ಏನಿದೆ ಅದು ಕೂಡ ಪರೀಕ್ಷಾ ದೃಷ್ಟಿಯಲ್ಲೂ ಇಂಪಾರ್ಟೆಂಟ್ ಇದೆ. ಮತ್ತೆ ಈ ಒಂದು ಪ್ರಯೋಗ ಏನಿದೆಯಲ್ಲ ಇದು, ಈ ಪ್ರಯೋಗದ ವಿವರಣೆ ಮತ್ತೆ ಈ ಪ್ರಯೋಗ ಹಾಗೇನೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾದಂತಹ ಪರೀಕ್ಷೆ ಗೊತ್ತಾಗ್ತಾ ಇದೆಯಾ? ಇದರಲ್ಲಿ ಮೇನ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಅರ್ಥ ಆಗಿದೆ ಅಲ್ವಾ? ನಿಮಗೆ ಏನಾದ್ರೂ ಡೌಟ್ಸ್ ಏನಾದ್ರೂ ಇದ್ರೆ ಕೇಳ್ಕೊಳ್ಬಹುದು. ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ? ಕಮೆಂಟ್ ಮೂಲಕ ತಿಳಿಸಿ. ಏನೇ ನಿಮಗೆ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ ನನಗೆ ಕೇಳ್ಕೊಳ್ಬಹುದು. ನಾನು ನಿಮಗೆ ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಏನೇ ಪ್ರಶ್ನೆ ಇದ್ರೂ ಕೇಳ್ಕೊಳ್ಳಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಅದನ್ನ ಕೇಳಬಹುದು ಈಗ. ಅಥವಾ ನಿನ್ನೆನ ಪಾಠ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನು ಕೇಳ್ಕೊಳ್ಬಹುದು. ಅದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಅದನ್ನು ಕೇಳ್ಕೊಳ್ಬಹುದು. ಸೊ ನಾಳೆ ಕ್ಲಾಸಲ್ಲಿ ನಾವು ಇದರ ಮುಂದುವರೆದ ಭಾಗಗಳನ್ನ ಅಭ್ಯಾಸ ಮಾಡೋಣ. ಇವತ್ತು ಕ್ಲಾಸಲ್ಲಿ ಏನನ್ನ ಕಲ್ತ್ವಿ ಇನ್ನೊಂದ್ಸಲ ಕ್ವಿಕ್ ಆಗಿ ತಿಳ್ಕೊಳ್ಳೋದಿದ್ರೆ, ಲವಣ ಉತ್ಪನ್ನ ಆಗೋದನ್ನ ಅಲ್ವಾ, ಆಮೇಲೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವಂತಹ ಪ್ರಯೋಗವನ್ನ, ಇದನ್ನೆಲ್ಲ ನಾವು ಇವತ್ತು ಕಲ್ತಿದ್ದೀವಿ. ಹಾಗೇನೆ ಒಂದು ಸ್ಥಾನಪಲ್ಲಟ ಕ್ರಿಯೆ ನಡೆಯೋದನ್ನು ಕೂಡ ಕಲ್ತಿದ್ದೀವಿ ಅಲ್ವಾ. ಯಾವ್ದ್ರಲ್ಲಾಗಿತ್ತು ಸ್ಥಾನಪಲ್ಲಟ ನಡೀತಾ ಇರೋದು? ಇಲ್ಲಿ ನೋಡೋದಿದ್ರೆ ಹೌದಾ, ಇಲ್ಲಿ ಹೈಡ್ರೋಜನ್ನಿನ ಸ್ಥಾನ ಪಲ್ಲಟ ಆಗಿದೆ. ಈ ಸಮೀಕರಣವನ್ನ ಸರಿದೂಗಿದ್ಯಾ? ಇದು ಸಮೀಕರಣ, ಈ ಒಂದು ಇಲ್ಲಿರುವಂತಹ ಸಮೀಕರಣ ಸರಿದೂಗಿದ್ದಿದ್ಯಾ? 2 ಸೋಡಿಯಂ ಇದೆ, ಇಲ್ಲೂ ಕೂಡ 2 ಸೋಡಿಯಂ ಇದೆ ಅಲ್ವಾ. ಇಲ್ಲಿ 2 ಸೋಡಿಯಂ ಇದೆ. ಕಾಣಿಸ್ತಾ ಇದೆಯಾ ಮಕ್ಕಳೇ? ಸಮೀಕರಣ ಸರಿದೂಗಿಸೋದಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ಅರ್ಥ ಆಗಿಲ್ಲ ಅನ್ನುವಂಥದ್ದು ಏನಾದ್ರೂ ಅಂಶಗಳಿದ್ರೆ ನೀವು ಅದನ್ನ ಪ್ರಶ್ನೆ ಮಾಡಿ ತಿಳ್ಕೊಳ್ಳಿ. ಆದಷ್ಟು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿಕೊಂಡು ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸಮೀಕರಣ ಸರಿದೂಗಿಸೋದು. ಇಲ್ಲಿ 2 ಸೋಡಿಯಂ, Na 2 ಇತ್ತು, ಆಕ್ಸಿಜನ್ 1 ಇತ್ತು, ಹೈಡ್ರೋಜನ್ 1 ಇತ್ತು. ಹೌದಾ? ಮತ್ತೆ 1 ಹಾಗೇನೆ ಸತು 1 ಇತ್ತು ಪ್ರತಿವರ್ತಕದ ಭಾಗದಲ್ಲಿ. ಇಲ್ಲಿ ನೋಡೋದಾದ್ರೆ ಸೋಡಿಯಂ ಎಷ್ಟಿದೆ? 2, ಸತು 1. ಓಕೆ, ಇಲ್ಲಿ
ಇದರಿಂದ ಗುಣಾಕಾರ ಆಗತ್ತೆ, ಹೌದಾ? ಸೊ ಇಲ್ಲಿ ಆಮ್ಲಜನಕ ಮತ್ತೆ ಹೈಡ್ರೋಜನ್ ಕೂಡ ಎರಡೆರಡು ಪ್ರಮಾಣದಲ್ಲಿ ಇದೆ. ಇಲ್ಲೂ ಆಮ್ಲಜನಕ ಎರಡಿದೆ, ನಂತರ ಇಲ್ಲಿ ಬಂದ್ರೆ ಹೈಡ್ರೋಜನ್ ಎರಡಿದೆ, ಹೌದಾ? ಇನ್ನೊಂದು ಸಲ ನಾವು ಇಲ್ಲೇನ್ ಮಾಡಿದ್ವಿ, ಸಮೀಕರಣ ಸರಿದೂಗ್ಸೋದನ್ನ ಅಭ್ಯಾಸ ಮಾಡಿದೀವಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ, ಇದೆಯಾ ಏನಾದ್ರೂ ಡೌಟ್ಸು? ಏನೂ ಡೌಟ್ ಇಲ್ಲ ಅಂತಂದ್ರೆ ನಾನ್ ಹೇಳ್ತಾ ಇರೋದು ನಿಮ್ಗೆ ಅಷ್ಟು ಸರಿಯಾಗಿ ಅರ್ಥ ಆಗಿದೆ. ಎಲ್ಲರೂ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ತೀರಾ ಈ ಟಾಪಿಕ್ ಮೇಲೆ ಅಂತ ಅನ್ಕೊಳ್ತೀನಿ. ಓಕೆ, ಇಲ್ಲಿಗೆ ಇವತ್ತಿನ ಕ್ಲಾಸನ್ನ ನಾವು ಮುಗಿಸೋಣ. ನಾಳೆ ಮುಂದುವರೆದ ಭಾಗಗಳನ್ನ ಅಭ್ಯಾಸ ಮಾಡೋಣ. ಇವತ್ತು ಕ್ಲಾಸಲ್ಲಿ ಆಗಿದ್ದನ್ನ ಹಾಗೆ ಹಿಂದಿನ ಅಧ್ಯಾಯದಲ್ಲಿ ಕಲ್ತಿರೋದನ್ನ ನೀವು ಪುಸ್ತಕ ತೆಗೆದು ಪ್ರಯೋಗಗಳನ್ನಾಗಿರಬಹುದು ಅಥವಾ ಇಲ್ಲಿ ಕ್ಲಾಸಲ್ಲಿ ಕಲ್ತಿರೋದನ್ನಾಗಿರಬಹುದು, ನಿಮ್ಮ ಕ್ಲಾಸ್ ರೂಮಲ್ಲಿ ಕಲಿಸಿದ್ದನ್ನ ಎಲ್ಲದನ್ನು ಸೇರಿಸ್ಕೊಂಡು ನೀವು ಒಂದು ಸ್ವಲ್ಪ ಅಭ್ಯಾಸ ಮಾಡಿ, ಹೊಸದೇನಾದ್ರೂ ನಿಮಗೆ ಡೌಟ್ಸ್ಗಳಿದ್ರೆ ನೀವು ಕೇಳ್ಕೊಳ್ಳಿ. ನಾಳಿನ ತರಗತಿಯಲ್ಲಾದ್ರೂ ಕೇಳ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು.